ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನ ಹಲವಾರು ನಾಮಗಳನ್ನ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಅದರಲ್ಲಿ ಜ್ಞಾನಮುತ್ತಮಂ ಅನ್ಬೇಕಾದ್ರೆ ಜ್ಞಾ ಅಂದ್ರೆ ತಿಳಿದವನು, ಜ್ಞಾನಂ ಅಂದ್ರೆ ತಿಳಿವು. ಅಂದ್ರೆ ಜ್ಞಾನವೂ ಅವನೇ, ತಿಳಿವೂ ಸಹ ಅವನೇ, ಜ್ಞಾನ ಸ್ವರೂಪನೂ ಅವನೇ, ಜ್ಞಾನ ಉಳ್ಳವನೂ ಅವನೇ. ಎಲ್ಲರಿಗಿಂತ ಮಿಗಿಲಾದ ಅನಂತ ಜ್ಞಾನ ಸ್ವರೂಪ ಅವನು. ಹಾಗಾಗಿ ಅವನು ಜ್ಞಾನಮುತ್ತಮಂ. ಇವತ್ತು ನಮ್ಗೆ ಏನಾದ್ರೂ ಒಂದು ಚೂರಾದ್ರೂ ನಮಗೆ ಜ್ಞಾನ ಇದೆ, ತಿಳುವಳಿಕೆ ಇದೆ, ಅಥವಾ ಅವನನ್ನ ಅರಿಯುವಂತಹ ಜ್ಞಾನವನ್ನ ಅವನು ನಮಗೆ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅದು ಭಗವಂತ. ಈ ರೀತಿ ನಾವು ಇವತ್ತೇನೇ ಇರ್ಬೋದು ಎಲ್ಲವುದಕ್ಕೂ ಕಾರಣ ಅವನೇ ಆಗಿದ್ದಾನೆ. ಇನ್ನು ಇವತ್ತು 49ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಸುವ್ರತ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುಹೃತ್ ಮನೋಹರೋಜಿತ ಕ್ರೋಧೋ ವೀರ ಬಾಹುರ್ವಿದಾರಣ. ಇಲ್ಲಿ ಮೊದಲನೇ ಸಾಲು ನೋಡಿದಾಗ ಸುಮುಖ, ಸುವ್ರತ, ಸೂಕ್ಷ್ಮ, ಸುಘೋಷ, ಸುಖದ, ಸುಹೃತ್ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಬರುವಂತಹ ಎಲ್ಲ ನಾಮಗಳು ಸು ಅಕ್ಷರದಿಂದ ಶುರು ಆಗ್ತಾ ಇದೆ. ಸು ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಭಗವಂತನ ಮೂಲ ನಾಮವನ್ನ ವ್ಯಾಹೃತಿಯಲ್ಲಿ ಸ್ವಹ ಅಂತ ಇರ್ತದೆ. ಅಂದ್ರೆ ಭೂರ್ಭುವ ಸ್ವಹ ಅಂತ ಏನ್ ಹೇಳ್ತೀವಿ ಆ ರೀತಿ ಸಂಬೋಧನೆ ಮಾಡ್ತಾರೆ. ಆದ್ದರಿಂದ ಸು ಅಂದ್ರೆ ಸುಂದರ, ಚೆಲುವ, ಆನಂದಪೂರ್ಣ, ಸುಸ್ಥಿತ, ಸುವ್ಯವಸ್ಥಿತ, ಈ ರೀತಿ ಅರ್ಥಗಳು ಬರ್ತಾ ಹೋಗುತ್ತೆ. ಅಂದ್ರೆ ಈಗ ಇಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅದಷ್ಟಕ್ಕೂ ಈ ಮೇಲೆ ಹೇಳಿರುವ ಅಷ್ಟು ಅರ್ಥಗಳು ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಅದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಇಲ್ಲಿ ಮೊದಲನೆಯದು ಸುವ್ರತಃ ಅಂತ. ಸುವ್ರತ ಅಂದ್ರೆ, ವ್ರತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ದೀಕ್ಷೆ, ನಿಷ್ಠೆ ಅಥವಾ ಶಿಸ್ತುಬದ್ಧ ಕ್ರಿಯೆ. ಈಗ ಫಾರ್ ಎಕ್ಸಾಂಪಲ್ ಲಕ್ಷ್ಮೀ ಪೂಜೆ ಮಾಡೋದು ಬೇರೆ, ವರಮಹಾಲಕ್ಷ್ಮಿ ವ್ರತ ಮಾಡೋದು ಬೇರೆ. ಏನ್ ಡಿಫ್ರೆನ್ಸು? ಎರಡೂ ಒಂದೇ ಅಲ್ವಾ? ಹೂವಿಟ್ಟಿದೀವಿ, ಹಣ್ಣಿಟ್ಟಿದೀವಿ, ಸ್ವೀಟ್ಸ್ ಇಟ್ಟಿದೀವಿ, ಸೀರೆ ಇಟ್ಟಿದೀವಿ. ನೋ, ನೋಡೋದಿಕ್ಕೆ ಒಂದೇ ಆದ್ರೂ ಪೂಜಾ ವಿಧಾನದಲ್ಲಿ ತುಂಬಾ ಭಿನ್ನ ಆಗ್ತಾ ಹೋಗುತ್ತೆ. ಪೂಜೆ ಅಂದ್ರೆ ನಮಗೆ ಹೇಗಿಷ್ಟ ಬರುತ್ತೋ ಆ ರೀತಿ ನಾವು ಪೂಜೆಯನ್ನ ಮಾಡ್ತಾ ಹೋಗ್ತೇವೆ. ಆದ್ರೆ ವ್ರತ ಅಂದ ಬಂದಾಗ ಅಲ್ಲಿ ದೀಕ್ಷೆ ಇರುತ್ತೆ, ನಿಷ್ಠೆ ಇರುತ್ತೆ, ಶಿಸ್ತುಬದ್ಧ ಕ್ರಿಯೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮೊದಲು ಎಲ್ಲವನ್ನ ನಾವು ಅಣಿ ಮಾಡ್ಕೊಳ್ತೀವಿ ಇಸ್ ನಥಿಂಗ್ ಬಟ್ ಎಲ್ಲವನ್ನ ಸಿದ್ಧ ಮಾಡ್ಕೊಳ್ತೀವಿ. ಎಲ್ಲವನ್ನ ಸಿದ್ಧ ಮಾಡ್ಕೊಂಡು ನಂತರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವ್ರತ ಪೂಜೆ ಅಂದಾಗ ಮೊದಲು ಸಂಕಲ್ಪವನ್ನ ಮಾಡ್ತೀವಿ. ಆಮೇಲೆ ಅಲ್ಲಿಟ್ಟಿರುವಂತಹ ಎಲ್ಲ ಪೂಜಾ ದ್ರವ್ಯಗಳ ಮೇಲೆ ನೀರನ್ನ ಅಂದ್ರೆ ಆ ಪುಣ್ಯ ಜಲವನ್ನ ಸಿಂಪಡಿಸ್ತೀವಿ. ಅದೆಲ್ಲವುದು ಶುದ್ಧಿ ಆಯ್ತು ಅಂತ ನಾವ್ ಅನ್ಕೊಳ್ತೀವಿ. ನಂತರ ದೀಪಾರಾಧನೆ ಇರುತ್ತೆ, ಗಣಪತಿ ಪೂಜೆ ಇರುತ್ತೆ. ಆಮೇಲೆ ಭಗವಂತನನ್ನ ಆರಾಧಿಸೋದಕ್ಕಿಂತ ಮುಂಚೆ ದ್ವಾರಪಾಲಕರ ಪೂಜೆ ಇರುತ್ತೆ, ಪೀಠ ಪೂಜೆ ಇರುತ್ತೆ. ಆಮೇಲೆ ಭಗವಂತನನ್ನ ಆಹ್ವಾನ ಮಾಡಿದ್ಮೇಲೆ ಅಯ್ಯೋ ಅವ್ನು ತುಂಬಾ ದೂರದಿಂದ ಬಂದಿದ್ದಾನಪ್ಪ. ಈಗ ನಾವೆಲ್ಲರೂ ಮಾಡ್ತೀವಲ್ಲ, ತುಂಬಾ ದೂರದಿಂದ ಬಂದಿದ್ದೀರಾ, ಫಸ್ಟ್ ನೀರ್ ಕುಡೀರಿ ಅಂತನೋ, ಫಸ್ಟ್ ವೆಲ್ಕಮ್ ಡ್ರಿಂಕ್ ಹೇಗ್ ಕೊಡ್ತೀವಿ ಹಾಗೇನೆ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನ ಸುಲಿದು ಪಂಚಾಮೃತದಲ್ಲಿ ಅದ್ದಿ ಅವನಿಗೆ ಮುಟ್ಸಿ ಪಕ್ಕದಲ್ಲಿ ಇಡ್ತೀವಿ. ಅಂದ್ರೆ ಸುಸ್ತಾಗಿದ್ಯಾ ಅಲ್ವಾ ಭಗವಂತ, ನೀನು ಫಸ್ಟ್ ಇದನ್ನ ಸೇವಿಸು ಅಂತ. ಆಮೇಲೆ ಅದಾದ ನಂತರ ಅವನಿಗೆ ಸ್ನಾನ ಇರುತ್ತೆ, ಅಂದ್ರೆ ಪಂಚಾಮೃತ ಅಭಿಷೇಕ ಇರುತ್ತೆ. ಆಮೇಲೆ ಅಲಂಕಾರ ಇರುತ್ತೆ, ಆಮೇಲೆ ಅರ್ಚನೆ, ಆ ಸಹಸ್ರನಾಮಗಳು ಎಲ್ಲವೂ ಇರುತ್ತೆ. ನಂತರದಲ್ಲಿ ಅವನಿಗೆ ನೈವೇದ್ಯ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಬರ್ತೀವಿ. ಇದ್ರಲ್ಲಿ ಒಂದೆರಡು ಸ್ಟೆಪ್ ಮಿಸ್ ಆಗಿರ್ಬೋದು, ಬಟ್ ಸ್ಟಿಲ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರ್ತೀವಿ. ಅದೇ ರೀತಿ ಇಲ್ಲಿ ವ್ರತ ಅಂದ್ರೆ ನಾವು ನಿಯಮಬದ್ಧವಾಗಿ ಮಾಡೋದು. ಇದು ಇಂದ್ರಿಯ ನಿಗ್ರಹಕ್ಕೆ ಮಾಡುವಂತಹ ನಿಯಮಿತವಾದ ಕ್ರಿಯೆ ಅಂತ ಹೇಳ್ತಾರೆ. ಈಗ ವ್ರತದಲ್ಲೂ ಅಷ್ಟೇ 2 ವಿಧದ ವ್ರತ ಇರುತ್ತೆ. ಒಂದು ಯಾವುದಾದ್ರೂ ಒಂದು ಫಲಾಪೇಕ್ಷೆಯನ್ನ ಇಟ್ಕೊಂಡು ಮಾಡುವಂತಹ ವ್ರತ, ಇನ್ನೊಂದು ನಿಷ್ಕಾಮವಾಗಿ ಮಾಡುವಂತಹ ವ್ರತ. ಈಗ ಉದಾಹರಣೆ, ನಾನು ಈಗ ತಾನೇ ಲಕ್ಷ್ಮೀ ವ್ರತವನ್ನ ಹೇಳ್ದೆ. ಈಗ ಲಕ್ಷ್ಮೀ ವ್ರತ ಮಾಡೋದೇ ನಮ್ಗೆ ಅಮ್ಮ ಸಂಪತ್ತು ಕೊಡಮ್ಮ ಅಂತಾನೆ, ಮೋಕ್ಷ ಕೊಡುವಂತ ಯಾರು ಕೇಳೋದೇ ಇಲ್ಲ. ಅಥವಾ ಪುತ್ರ ಕಾಮೇಷ್ಟಿ ಯಾಗ ಇರ್ಬೋದು. ಕೆಲವು ವ್ರತಗಳನ್ನ ನಾವು
ಕಾಮನೆಗಳು ಪೂರ್ತಿಯಾಗ್ಲಿ ಅಂತಾನೆ ಮಾಡ್ತಾ ಹೋಗ್ತೀವಿ. ಆದ್ರೆ ನಮ್ಮ ವ್ರತ ಹೇಗಿರ್ಬೇಕು ಅಂದ್ರೆ, ಅದ್ರಲ್ಲಿ ಪ್ರೀತಿ ಇರ್ಬೇಕು, ಅನುಗ್ರಹ ಇರ್ಬೇಕು. ಅಂದ್ರೆ ಭಗವಂತನಿಗೋಸ್ಕರ ಸ್ಪೆಷಲ್ ಆಗಿ ಪ್ರೀತಿ ಇರ್ಬೇಕು. "ನೀನ್ ಯಾಕ್ ಪೂಜೆ ಮಾಡ್ತಾ ಇದೀಯಾ?" ಅಂತ ಯಾರಾದ್ರೂ ಕೇಳಿದ್ರೆ, "ನಾನ್ ಅವ್ನನ್ನ ಪ್ರೀತಿಸ್ತೀನಿ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ. ಅವನ ಅನುಗ್ರಹ ಬೇಕು ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ಅವನು ಏನೋ ಕೊಡ್ಲಿ ಅಂತ ನಾನ್ ಪೂಜೆಯನ್ನ ಮಾಡೋದಿಲ್ಲ." ಆ ರೀತಿ ನಾವು ಏನನ್ನೂ ಬಯಸದೆ ಕೇವಲ ಭಗವಂತನ ಅನುಗ್ರಹ ಮತ್ತು ಭಗವಂತನ ಪ್ರೀತಿಗೋಸ್ಕರ ಮಾಡುವ ವ್ರತವನ್ನ ನಿಷ್ಕಾಮ ವ್ರತ ಅಂತ ಹೇಳ್ತೀವಿ. ಇಲ್ಲಿ ವ್ರತ ಮಾಡುವವರು ಭಗವಂತನ ಪ್ರೀತಿಯನ್ನ ಬಿಟ್ಟು ಇನ್ನೇನನ್ನೂ ಬಯಸೋದಿಲ್ಲ. ಯಾವುದ್ರಲ್ಲಿ? ನಿಷ್ಕಾಮ ವ್ರತದಲ್ಲಿ. ಭಗವಂತ ನನಗೇನೂ ಬೇಡ, ನೀನೇ ಬೇಕು. ಐ ವಾಂಟ್ ಯು. ಅದು ನಮ್ಮಲ್ಲಿ ಇರ್ಬೇಕು. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಪ್ರಹ್ಲಾದನ ವ್ರತ. ಇಲ್ಲಿ ಯಾಕೆ ಪ್ರಹ್ಲಾದನ ವ್ರತವನ್ನ ನಿಷ್ಕಾಮ ವ್ರತ ಅಂತ ಹೇಳ್ತಾರಪ್ಪ ಅಂದ್ರೆ, ಆ ಪುಟ್ಟ ಬಾಲಕನ ಮುಂದೆ ಭಗವಂತ ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳ್ತಾನೆ ಕೊನೆಗೆ. ಅಂದ್ರೆ ಹಿರಣ್ಯಕಶಿಪುವಿನ ಸಂಹಾರ ಆದ್ಮೇಲೆ ಭಗವಂತ ಆ ಪ್ರಹ್ಲಾದನನ್ನ ನೋಡ್ ಕೇಳ್ತಾನೆ, ನಿನಗೇನ್ ಬೇಕು? ನಾವಾಗಿದ್ರೆ ಹನುಮಂತನ್ ಬಾಲದ್ ತರ ಪಟ್ಟಿ ಇಟ್ಕೊಂತಿದ್ವೋ ಏನೋ ಗೊತ್ತಿಲ್ಲ. ಆದ್ರೆ ಅವನು ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನನ್ನ ಭಕ್ತಿ ಯಾವುದೇ ಫಲಾಪೇಕ್ಷೆಗೆ ನಾನು ಇಟ್ಟಿಲ್ಲ. ಯಾಕೆ ಅಂದ್ರೆ ನನ್ನ ಭಕ್ತಿ ವ್ಯಾಪಾರ ಅಲ್ಲ ಅಂತ ಹೇಳ್ತಾನೆ. ನಾವ್ ಹೇಳ್ತೀವ? ನಾವೊಂದು ತೆಂಗಿನಕಾಯಿ ಹೊಡಿಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಅಯ್ಯೋ! ₹50 ತೆಂಗಿನಕಾಯಿ ನಾನು ಭಗವಂತನಿಗೆ ಹೊಡಿತಾ ಇದ್ದೀನಿ. ಪೂಜಾರಿ ನಮ್ಮ ತೆಂಗಿನಕಾಯಿನ ನಮ್ ಬುಟ್ಟಿಗೆ ಹಾಕ್ತಾನ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರ್ತೀವಿ ವಿನಃ, ಆ ಕಾಯಿ ತಗೊಂಡ್ ಹೋಗಿದ್ದೆ ಭಗವಂತನಿಗೆ ಯಾರಿಗ್ ಸೇರುತ್ತೋ ಸೇರ್ಲಿ ಅನ್ನೋ ಮನೋಭಾವನೆನೇ ನಮಗಿರೋದಿಲ್ಲ. ಅಲ್ವಾ? ಆದ್ರೆ ಇಲ್ಲಿ ಭಗವಂತ ಈಗ ಪ್ರಹ್ಲಾದ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದ್ರೆ, ನಾನು ನಿನ್ನನ್ನ ಭಕ್ತಿ ಮಾಡಿದ್ದು ನಿನ್ನಿಂದ ಫಲಾಪೇಕ್ಷೆ ಪಡೆಯೋದಕ್ಕಲ್ಲ. ನನ್ನ ಭಕ್ತಿ ವ್ಯಾಪಾರ ಅಲ್ಲ ಅಂತ ಹೇಳ್ತಾನೆ. ನಾವು ಹಾಗೇನೆ. ನಮಿಗ್ ಭಗವಂತ ಬೇಕು ಅಂತ ಅಂದ್ರೆ ನಾವು ಅಷ್ಟು ದೃಢವಾಗಿರ್ಬೇಕು. ನನಗ್ ನಿನ್ನಿಂದ ಏನೂ ಬೇಡ. ಐ ವಾಂಟ್ ಯು. ಬಿಕಾಸ್ ಅವನಿಗೆ ಗೊತ್ತು ನಮಿಗ್ ಯಾವಾಗ ಏನ್ ಕೊಡ್ಬೇಕು ಅಂತ. ಹಾಗಾಗಿ ಸೃಷ್ಟಿ, ಸ್ಥಿತಿ, ಸಂಹಾರ ಭಗವಂತನ ನಿಷ್ಕಾಮ ವ್ರತ ಅಂತ ಹೇಳ್ತಾರೆ. ಅವನು ಅದರಿಂದ ಏನಾದ್ರೂ ಫಲಾಪೇಕ್ಷೆ ಇಟ್ಕೊಂತಾನ ಭಗವಂತ? ಇವ್ರು ನನಗ್ ಪೂಜೆ ಮಾಡ್ಲಿ ಅಂತನೋ, ಇವ್ರು ನನ್ನ ನಾಮಸ್ಮರಣೆ ಮಾಡ್ಲಿ ಅಂತನೋ ಏನು ಬಯಸೋದಿಲ್ಲ. ಅವನು ಮಾಡೋದು ನಿಷ್ಕಾಮ ವ್ರತ ಅಂತ ಹೇಳ್ತಾರೆ. ಹಾಗೇನೆ ರಾ ರಾಮಾಯಣದಲ್ಲೂ ರಾಮಚಂದ್ರ ಹೇಳ್ತಾ ಹೋಗ್ತಾನೆ. ಅಭಯಂ ಸರ್ವಭೂತಾನಿ ದದಾಮಿ ಏತತ್ ವ್ರತಂ ಮಮ. ಅಂದ್ರೆ ಯಾರು ನನ್ನಲ್ಲಿ ಶರಣು ಕೋರಿ ಬರ್ತಾರೋ ಅವರಿಗೆ ಜಗತ್ತಿನಿಂದ ರಕ್ಷಣೆ ಮಾಡುವಂತಹ ಅಥವಾ ರಕ್ಷಣೆ ಕೊಡೋದು ನನ್ನ ವ್ರತ ಅಂತ ರಾಮ ಹೇಳ್ತಾನಂತೆ. ಅದಕ್ಕೋಸ್ಕರನೇ ನಾವ್ ಯಾವಾಗ ರಾಮ ಅಂತ ಬರಿತೀವೋ ಅಥವಾ ರಾಮಕೋಟಿಯನ್ನ ಬರಿತೀವೋ ಅಥವಾ ರಾಮಕೋಟಿಯನ್ನ ಹೇಳ್ತೀವೋ ಆಗ ಭಗವಂತ ನನ್ನನ್ನ ಕಾಪಾಡ್ತಾನೆ, ನಮ್ಮನ್ನ ಕಾಪಾಡ್ತಾನೆ. ಯಾಕೆ ಅಂದ್ರೆ ಅವನೇ ಹೇಳಿದಾನೆ, ಯಾರು ನನ್ನನ್ನ ಶರಣು ಕೋರಿ ಬರ್ತಾರೋ ಅವರಿಗೆ ಜಗತ್ತಿನಿಂದ ನನ್ನನ್ನ ರಕ್ಷಣೆ ಮಾಡ್ತೀನಿ. ಜಗತ್ತಿನಿಂದ ರಕ್ಷಣೆ ಮಾಡ್ತೀನಿ ಅಂದ್ರೆ ಏನು ಅರ್ಥ? ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಎಲ್ಲವುದನ್ನ ಅವನು ಸಂಹಾರ ಮಾಡ್ತಾ ಇರ್ತಾನೆ. ನಾವ್ ಅಲ್ಲೂ ಹೋಗಿ ಕೇಳ್ತೀವಿ, ರಾಮಕೋಟೆ ಬರಿತೀವಿ, ನನಗೊಂದ್ ಮನೆ ಕೊಡು ಅಂತ ಕೇಳ್ತೀವಿ. ಅಲ್ವಾ? ಇದು ಎಲ್ಲಿಯ ಸರಿ ಅಂತ ನಮಿಗ್ ನಾವೇ ಯೋಚನೆ ಮಾಡ್ಕೋಬೇಕು ಅಷ್ಟೇ. ಇನ್ನು ಕೃಷ್ಣ ಭಗವದ್ಗೀತೆಯಲ್ಲಂತೂ ತುಂಬಾ ಸುಂದರವಾಗಿ ಹೇಳಿದ್ದಾನೆ. ಒನ್ ಆಫ್ ಮೈ ಫೇವರೇಟ್ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಎಲ್ಲವನ್ನ ತೊರೆದು ಎಲ್ಲವನ್ನ ತೊರೆದು ಅಂತ ಅಂದ್ರೆ ನನ್ನನ್ನ ಪರಿಯಾಗಿ ಪೂಜಿಸುತ್ತಾ, ಪೂಜೆ ಮಾಡೋದು ಅಂತ ಅಂದ್ರೆ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ಬೇಕು ಅಂತಾನೆ ಇಲ್ಲ. ಅವನಿಲ್ಲಿ ಎಷ್ಟು ಸುಂದರವಾಗಿ ಹೇಳಿದಾನೆ ಅಂದ್ರೆ, ನಿತ್ಯ ನಿಷ್ಕಾಮ ಕರ್ಮ ಮಾಡುವ ಜನರ ಸೇವೆಯನ್ನ ನನಗೆ ಒಪ್ಸಿದ್ರೆ ಸಾಕು, ನನ್ನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವರ ಯೋಗಕ್ಷೇಮ ನನ್ನ ಹೊಣೆ ಅಂತ ಹೇಳ್ತಾನೆ. ಹಾಗಾಗಿ ನಮ್ಮ ಯೋಗಕ್ಷೇಮವನ್ನ ಭಗವಂತ ಹಿಡ್ಕೊಂಡಿದ್ದಾನೆ ಅಂತ ಅಂದಾಗ ನಾವು ಬೇರೆ ಇದಕ್ಕೆ ಭಗವಂತನ ಮುಂದೆ ಕೇಳ್ಬೇಕಾ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಭಗವಂತ ಎಂದೂ ಸಹ
ಹೂಡಿದ ಬಾಣವನ್ನ ಹಿಂದೆ ಪಡೆಯೋದಿಲ್ಲ. ಹಾಗಾಗಿ ಆಡಿದ ಮಾತು ತಪ್ಪೋದೂ ಇಲ್ಲ. ಹಾಗಾಗಿ ಇಲ್ಲಿ ಭಗವಂತ ರಾಮ ಇರ್ಬೋದು, ಕೃಷ್ಣಾವತಾರದಲ್ಲಿ ಇರಬಹುದು, ಭಗವಂತ ಏನು ನನ್ನ ಭಕ್ತರ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ದ ಅದು 100ಕ್ಕೆ 100 ಸತ್ಯ. ಹಾಗಾಗಿ ನಿರಂತರ ರಕ್ಷಣೆಯ ವ್ರತ ಮಾಡುವ ಆನಂದಮಯ ಭಗವಂತನನ್ನ ಸುವ್ರತ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಈ ವ್ರತ ಈಗ ಇನ್ನೇನು ಶ್ರಾವಣ ಬಂತು ಅಂದ ತಕ್ಷಣ ವ್ರತಗಳು ಶುರು ಆಗತ್ತೆ. ನಾವಿದನ್ನ ನೆನ್ಪಿಟ್ಕೋಬೇಕು. ಭಗವಂತ ನನ್ನನ್ನು ರಕ್ಷಣೆ ಮಾಡೋ ವ್ರತ ಇಟ್ಕೊಂಡಿದ್ದಾನೆ, ನಾನು ಅವನಿಗೋಸ್ಕರ ಇಷ್ಟು ಪೂಜೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ. ಇನ್ನು ಸುಮುಖ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ, ಇಲ್ಲಿ ಮೇಲೆ ಹೇಳಿದ ಸು ಅಂತ ಅಂದ್ರೆ ಸು ಪ್ಲಸ್ ಮುಖ, ಸುಮುಖ ಅಂದ್ರೆ ಸುಂದರ ರೂಪ ಭಗವಂತ ಅಂತ. ಇದಕ್ಕೆ ಉದಾಹರಣೆ ಕೃಷ್ಣಾವತಾರ. ಎಲ್ಲ ಅಂದ್ರೆ ದಶಾವತಾರಗಳು ಸುಂದರವೇ, ಭಗವಂತನ ಎಲ್ಲ ರೂಪವೂ ಸುಂದರನೇ, ಅದರಲ್ಲಿ ಏನು ಆಶ್ಚರ್ಯನೇ ಇಲ್ಲ. ಆದ್ರೆ ಎಕ್ಸ್ಪೆಷಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಪ ನೋಡಿದಾಗ ತುಂಬಾ ಇಷ್ಟ ಆಗತ್ತೆ. ಅದೇ ರೀತಿ ಇಲ್ಲಿ ಕೃಷ್ಣಾವತಾರವನ್ನ ಉದಾಹರಣೆಯಾಗಿ ತಗೊಂಡಾಗ ಅವನ ಬಾಲಲೀಲೆಗಳಿರಬಹುದು, ಅಥವಾ ಅವನು ನಮಗೆ ಭಗವದ್ಗೀತೆಯನ್ನ ಬೋಧಿಸಿದ್ದಾಗಿರಬಹುದು, ಅವನ ಸುಂದರ ಮನಮೋಹಕನಾದಂತಹ ಕೃಷ್ಣ ಇರ್ಬೋದು, ಇವನು ನಮ್ಮನ್ನ ಅತ್ಯಾಕರ್ಷಕವಾಗಿ ಆಕರ್ಷಣೆ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಕಾರಣನೇ ಅವನ ಹೆಸರು. ಅವನ ಹೆಸರೇ ಕರ್ಷತಿ ಇತಿ ಕೃಷ್ಣ ಅಂತ. ಅಂದ್ರೆ ಎಲ್ಲರನ್ನ ಆಕರ್ಷಣೆ ಮಾಡುವನೇ ಅವನು. ಹಾಗಾಗಿ ಅವನ ಕೃಷ್ಣಾವತಾರದಲ್ಲಿ ಅವನು ತುಂಬಾ ಸುಮುಖನಾಗಿರ್ತಾನೆ. ಎಲ್ಲಾ ಅವತಾರದಲ್ಲೂ ಅವನು ಸುಮುಖನೇ, ಆದ್ರೆ ಕೃಷ್ಣಾವತಾರವನ್ನ ನಾವಿಲ್ಲಿ ಉದಾಹರಣೆಯಾಗಿ ತಗೊಳ್ತಾ ಇದ್ದೀವಿ. ಹಾಗಾಗಿ ಭಗವಂತ ಸುಂದರ ರೂಪ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಸೂಕ್ಷ್ಮ ಅಂತ ತೆಗೆದುಕೊಂಡ್ರೆ, ಭಗವಂತ ಜ್ಞಾನಾನಂದಮಯ. ಆತ ಸೂಕ್ಷ್ಮದಲ್ಲಿ ಸೂಕ್ಷ್ಮ ಹಾಗೂ ಬೃಹದ್ ರೂಪಿ. ಹೀಗಿದ್ದರೂ ಕೂಡ ಆತ ಇಷ್ಟಪಟ್ಟರೆ ಭಕ್ತರ ಮುಂದೆ ಕಾಣಿಸ್ಕೊಳ್ತಾ ಹೋಗ್ತಾನೆ. ರಾಮನ ಕಾಲದಲ್ಲೂ ಸಹ ರಾಮನನ್ನ ಕಂಡವರಿದ್ದಾರೆ, ಕೃಷ್ಣಾವತಾರದಲ್ಲಿ ಕೃಷ್ಣನನ್ನ ಕಂಡವರಿದ್ದಾರೆ. ಒಳ್ಳೆಯವರು, ಕೆಟ್ಟವರು, ಸಜ್ಜನರು, ದುರ್ಜನರು, ಪಂಡಿತರು, ಪಾಮರರು, ಗಂಡಸರು, ಹೆಂಗಸರು, ಮಕ್ಕಳು, ಮುದುಕರು, ಹೀಗೆ ಎಲ್ಲರೂ ಸಹ ಕಂಡಿದ್ದಾರೆ. ಆದ್ರೆ ನಿಜವಾಗಿ ಅವರು ಕಂಡಿದ್ದು ತಮ್ಮ ಕಣ್ಣಿನಿಂದ ಕಾಣದ ಸೂಕ್ಷ್ಮ ತತ್ವವನ್ನ ಅನ್ನೋದನ್ನ ಅವರು ಮರೆತು ಬಿಡ್ತಾರೆ. ಹಾಗಾಗಿ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವ ಭಗವಂತ ಸೂಕ್ಷ್ಮ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಕೃಷ್ಣನನ್ನ ದಂತ ವಕ್ರನೂ ನೋಡಿದ್ದ, ಶಿಶುಪಾಲನೂ ನೋಡಿದ್ದ, ಹಿರಣ್ಯಾಕ್ಷನೂ ನೋಡಿದ್ದ, ಹಿರಣ್ಯಕಶಿಪುನೂ ನೋಡಿದ್ದ ಅಲ್ವಾ. ಅಂದ್ರೆ ಭಗವಂತನನ್ನ ನಾನಿಲ್ಲಿ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ಕಂಸನೂ ನೋಡ್ದ, ಅರ್ಜುನನೂ ನೋಡ್ದ. ಆದ್ರೆ ನಾವು ಹೇಗೆ ಭಗವಂತನನ್ನ ಸ್ವೀಕಾರ ಮಾಡ್ತೀವಿ ಅದರ ಮೇಲೆ ನಮಗೆ ಅವನು ಫಲವನ್ನ ಕೊಡ್ತಾ ಬಂದ. ಹಾಗೇನೆ ಅದಕ್ಕೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗಿದೆ, ಆಚಾರ ಪ್ರಭುವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ ಅಂತ. ಎಲ್ಲವುದಕ್ಕಿಂತ ಮುಂಚೆ ನಮಗೆ ಮೊದಲು ಭಗವಂತ ಅವನು ಹೀಸ್ ಸೂಪರ್ಬ್, ಹೀಸ್ ಅಲ್ಟಿಮೇಟ್ ಅನ್ನೋದು ನಮ್ಮ ತಲೆಗೆ, ನಮ್ಮ ಮನಸ್ಸಿಗೆ ಬರಬೇಕು. ಈಗ ಹೇಗೆ ಪುಟ್ಟ ಮಕ್ಕಳಿಗೆ ನಾವು ಮೊದ್ಲಿಂದ ಏನು ಬುದ್ಧಿಯನ್ನ ಹೇಳ್ಕೊಂಡ್ ಬರ್ತೀವಿ, ಅದೇ ಅವರು ಕೊನೆಯವರೆಗೂ ಹೇಗಿರುತ್ತೋ ಹಾಗೆ ನಾವು ಮಕ್ಳಿಗೆ ಬುದ್ಧಿ ಹೇಳ್ಕೊಡೋದಲ್ಲ, ನನ್ ಮನ್ಸಿಗೆ ಹೇಳ್ಬೇಕು. ನೋಡು ಭಗವಂತ ಹೀಸ್ ಗ್ರೇಟ್, ಅವನ್ ನನಗಿವತ್ತು ಎಪ್ಸಿದಾನೆ, ಅವನ್ ನನಗಿವತ್ತು ಉಸಿರನ್ನ ಕೊಟ್ಟಿದ್ದಾನೆ, ಅವನಿವತ್ತು ನನಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ನನಗೆ ಏನೇನ್ ಬೇಕೋ ಎಲ್ಲ ಕೊಟ್ಟಿದ್ದಾನೆ. ಐ ಆಮ್ ಹ್ಯಾಪಿ ವಿತ್ ಮೈ ಲೈಫ್. ಹಾಗಾಗಿ ನೀನು ಸದಾ ಅವನನ್ನ ಸ್ತುತಿಸು ಅಂತ ನನ್ನ ಮನಸ್ಸಿಗೆ ಪದೇ 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 ಹೇಳ್ಬೇಕು. ಈಗ ಕೆಲವ್ರು ಹೇಳ್ತಾರೆ, ಶ್ಲೋಕಗಳನ್ನ ಯಾಕೆ ಜೋರಾಗಿ ಹೇಳ್ಕೋಬೇಕು, ಮನ್ಸಲ್ಲೇ ಮಣಮಣ ಮಾಡಿದ್ರೆ ಆಗೋದಿಲ್ವಾ ಅಂತ. ಖಂಡಿತ ಆಗಲ್ಲ. ಯಾಕಾಗಲ್ಲ? ಮನ್ಸಿಂದನೇ ನಾವು ಹೇಳ್ಕೊಂತೀವಿ, ಹೇಳಿದ್ರೆ ಕೇಳಲ್ಲ ನಮ್ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ 1 ನಿಮಿಷಕ್ಕೆ ಹಾರ್ ಹೋಗುತ್ತೆ. ಹಾಗಾಗಿ ನಾನು ಜೋರಾಗಿ ಹೇಳೋದ್ರಿಂದ ಕೊನೆ ಪಕ್ಷ ನನ್ನ ಕಿವಿಗೆ ನಾನು ಹೇಳ್ತಾ ಇರೋದು ಬೀಳ್ಬೇಕು. ನನ್ ಪಕ್ಕದವ್ರಿಗೆ ಬೀಳುತ್ತೋ ಬೀಳಲ್ವೋ ನನಗ್ ಗೊತ್ತಿಲ್ಲ, ನನ್ನ ಕಿವಿಗೆ ಬೀಳ್ಬೇಕು. ನನ್ನ ಕಿವಿಗೆ ಬಿದ್ದಾಗ ಆಟೋಮೆಟಿಕಲಿ ನನ್ನ ಮೆದುಳಿಗೆ ಹೋಗುತ್ತೆ, ನನ್ನ ಮನಸ್ಸಿಗೂ ಅದು ಬಿದ್ದೇ ಬೀಳುತ್ತೆ. ನೀನು ಮನಸ್ಸಿನಲ್ಲಿ ಹೇಳ್ಕೊಂತೀಯ ಅಂತ ಅನ್ಕೊಂಡ್ ಮನಸ್ಸಿನಲ್ಲಿ ರಾಮ 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 ಅಂತಿರ್ತೀಯ, ಇದ್ದಕ್ಕಿದ್ದಂಗೆ ಬೇಕಾದ್ರೆ ನೀವ್ ಯೋಚನೆ ಮಾಡಿ, ನೀವೇನೋ ಒಂದ್ ಹೇಳ್ಕೊಳ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ನಿಮ್ ಮನಸ್ಸು ಇನ್ನೆಲ್ಲೋ ಹಾರು ಹೋಗಿರುತ್ತೆ. ಮನಸ್ಸನ್ನ ಹಿಡಿಯೋದು ಕಷ್ಟ. ಹಾಗಾಗಿ ಆ ಮನಸ್ಸಿಗೆ ನಾವು ಟ್ರೈನ್ ಮಾಡ್ಬೇಕು, ನನ್ನ ಭಗವಂತನನ್ನ ನೀನು ಸದಾ ನೆನಿ. ಹೇಳ್ತೀವಲ್ಲ, ವಿಷ್ಣು ಸಹಸ್ರನಾಮ ಹೇಳ್ಬೇಕು ಅಂದ್ರೆ ಬರೀ ನಮ್ ದೇಹವನ್ನ ಕೂರಿಸ್ಕೊಂಡ್ರೆ ಸಾಲಲ್ಲ, ನಮ್ ಮನ್ಸನ್ ಕರ್ಕೊಂಡ್ ಬರ್ಬೇಕು. ನೀನ್ ಬಾ ನನ್ ಪಕ್ಕ ಕೂತ್ಕೋ,
ಭಗವಂತನ ನಾಮಸ್ಮರಣೆ ಮಾಡೋಣ ಅಂತ ಹೇಳಿ ಆ ಮನಸ್ಸಿನ ಸಮೇತ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ಬೇಕಾಗತ್ತೆ. ಏನು ಮುಂದಿನ ನಾಮ ಸುಘೋಷ. ಸುಘೋಷ ಅಂತ ಅಂದ್ರೆ ಬಹಳ ಭಗವಂತ ಭಗವಂತನ ಮಾತೇನಿದೆ ಅದು ಬಹಳ ಸುಂದರ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸುಂದರ ಅಂತ ಅಂದ್ರೆ ಹೇಗೆ ಅಂತ ಅಂದ್ರೆ ಈ ಭಗವಂತ ಆದೇಶ ಏನಿದೆ ಅದು ಕೆಲವರು ಮಹಾಪುರುಷರ ಮಾತಿನಿಂದ ಹೊರಗಡೆ ಬರ್ತಾ ಹೋಗುತ್ತೆ, ಕೆಲವು ನಾದದಿಂದ ಹೊರಗಡೆ ಬರ್ತಾ ಹೋಗುತ್ತೆ, ಕೆಲವು ಧ್ವನಿಯ ಶಕ್ತಿಯಿಂದ ಹೊರಗಡೆ ಬರ್ತಾ ಹೋಗುತ್ತೆ, ಕೆಲವು ಮಂತ್ರ ಶಕ್ತಿಗಳಿಂದ ಹೊರಗಡೆ ಬರುತ್ತೆ. ನಾದದ ಮೂಲಕ ಮಂತ್ರವನ್ನ ಪಠಿಸುವ ಇಷ್ಟಾರ್ಥ ಸಿದ್ಧಿಗಾಗಿ ಕೆಲವರು ಅದನ್ನ ಕೆಲವು ಮಂತ್ರಗಳನ್ನ ನಾದಗಳನ್ನ ರಚಿಸಿರ್ತಾರೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ ಹೇಳ್ತಿದೀವಿ ಅಂದ್ರೆ ಭಗವಂತ ನೀನ್ ನನಗೆ ಜ್ಞಾನವನ್ನ ಕೊಡು ಅಂತ. ಹಾಗಾಗಿ ಇದರ ಹಿಂದೆ ಶಕ್ತಿಯುತವಾದ ಮನೋಬಲ ಇರುತ್ತೆ. ಹೌದಾ, ಈ ಮಂತ್ರ ಹೇಳ್ಬಿಟ್ರೆ ನನಗೆ ಬುದ್ಧಿ ಬಂದ್ಬಿಡತ್ತಾ, ಜ್ಞಾನ ಬಂದ್ಬಿಡತ್ತಾ ಅಂತ ಮಕ್ಳು ಪ್ರಶ್ನೆ ಮಾಡ್ಬೋದು. ನೀನು ನಂಬಿಕೆಯಿಂದ ಆ ಶ್ಲೋಕವನ್ನ ಹೇಳ್ತಾ ನೀನು ನಿನ್ನ ಕಾರ್ಯವನ್ನ ಮಾಡ್ಲೇಬೇಕು. ನೀನು ಕಾಲೇಜಿಗೆ ಹೋಗದೆ, ಸ್ಕೂಲಿಗೆ ಹೋಗದೆ, ಪಾಠವನ್ನೇ ಓದದೆ, ಹೋಮ್‌ವರ್ಕೇ ಬರಿದೆ, ನಾನು ಮಂತ್ರ ಹೇಳ್ಕೊಂಡು ನಾನು ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ ಬಿಡ್ತೀನಿ ಅಂದ್ರೇನು ಇದಾಗಲ್ಲ. ಅದರ ಜೊತೆ ಇದು ಹೇಳ್ತಾರಲ್ಲ, ಫಾರ್ ಎಕ್ಸಾಂಪಲ್ ಆ ಯಾವ್ ಈಗ ಶುಗರ್ ಇರುತ್ತೆ ಒಬ್ಬ ಪೇಷಂಟ್‌ಗೆ. ಶುಗರ್ ಮಾತ್ರೆ ತಿಂದ್ಬಿಟ್ರೆ ಸಾಕಾ ಅಂದ್ರೆ ಡಾಕ್ಟರ್ ಏನ್ ಹೇಳ್ತಾರೆ, ಇಲ್ಲ ಇಲ್ಲ ನೀನು ಶುಗರ್ ಟ್ಯಾಬ್ಲೆಟ್ ಜೊತೆ ವಾಕಿಂಗ್ ಮಾಡ್ಬೇಕು, ನಿನ್ನ ಫುಡ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ದಟ್ ನಾವ್ ಏನ್ ಮಾಡ್ಬೇಕು, ನಾನು ಓದ್ಲೂಬೇಕು, ಹೋಮ್‌ವರ್ಕು ಮಾಡ್ಬೇಕು, ಕಾಲೇಜ್‌ಗೂ ಹೋಗ್ಬೇಕು. ಅದರ ಜೊತೆ ಭಗವಂತನ ನಾಮ ಸ್ಮರಣೆನೂ ಇದ್ದಾಗ ಏನಾಗತ್ತೆ, ನನ್ಗೆ ಎಕ್ಸಾಮ್ ಟೈಮಲ್ಲಿ ಕರೆಕ್ಟ್ ಆಗಿ ನೆನಪಾಗತ್ತೆ. ಸೊ ಈ ರೀತಿ ಭಗವಂತನನ್ನ ನಾವು ನಮ್ಮ ಮನೋಬಲದಲ್ಲಿ ನಾವು ಊಹಿಸೋದಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಮನೋಬಲದಿಂದ ಕೆಲವರಿಗೆ ಊಹಿಸೋದಿಕ್ಕೆ ಅಸಾಧ್ಯನೂ ಆಗತ್ತೆ. ನಾನು ಅದಕ್ಕೆ ಹೇಳೋದು, ಭಗವಂತನ ಬಗ್ಗೆ ನಾವು ತಿಳಿತಾ ಇದ್ದೀವಿ, ಭಗವಂತನ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಮೊದಲು ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ದಾಗ ಮಾತ್ರ ಅದು ಸಾಧ್ಯವಾಗ್ತಾ ಹೋಗುತ್ತೆ. ಜಗತ್ತಿನಲ್ಲಿ ಯಾವ ಯಾವ ಘೋಷಗಳಿದೆ ಅದೆಲ್ಲವುದೂ ಸಹ ಸಮೀಚೀನವಾದ ಭಗವಂತನನ್ನೇ ಹೇಳ್ತಾ ಹೋಗುತ್ತೆ. ಈ ಪ್ರಪಂಚದಲ್ಲಿರುವ ಎಲ್ಲ ನಾದಗಳು, ಎಲ್ಲ ಭಾಷೆಗಳು ಆತನನ್ನ ಹೇಳುತ್ತೆ. ಪಕ್ಷಿಗಳ ಚಿಲಿಪಿಲಿ ಇರ್ಬೋದು, ಕೂಗಿರ್ಬೋದು, ನೀರಿನ ಜುಳು ಸದ್ದಿರ್ಬಹುದು, ಸಮುದ್ರದ ಆ ಅಲೆಗಳ ಶಬ್ದ ಇರ್ಬೋದು, ಗಾಳಿ ಇರ್ಬೋದು, ಅಲೆಗಳು ಅಲ್ಲಾಡುತ್ತಲ್ಲ ಆ ಶಬ್ದ ಇರ್ಬೋದು, ಎಲ್ಲ ಸಮಸ್ತ ನಾದಗಳು ಸಹ ಭಗವಂತನ ಗುಣಗಾನ ಮಾಡ್ತಾನೆ ಇರುತ್ತೆ. ಹಾಗಾಗಿ ಅವನು ಸುಘೋಷ. ಇದನ್ನ ನೀವು ಅನುಭವಿಸ್ಬೇಕು ಅಂತ ಅಂದ್ರೆ ಆ ಅವನು ಭಕ್ತಿ ಯೋಗದಲ್ಲಿ ಹೇಳ್ತಾ ಹೋಗ್ತಾನೆ. ನೀನು ನನ್ನನ್ನ ನೋಡ್ಬೇಕು ಅಂದ್ರೆ ಧ್ಯಾನದಲ್ಲಿ ನೋಡು ಅಂತ ಹೇಳ್ತಾನೆ. ಭಗವಂತನನ್ನು ನೋಡ್ಬೇಕು ಅಂದ್ರೆ ಫಸ್ಟ್ ಸ್ಟೆಪ್ ಈಸ್ ಧ್ಯಾನ. ನೀವು ಎಲ್ಲೋ ಒಂದು ಪ್ರಕೃತಿಯ ಮಡಿಲಲ್ಲಿ ಹೋಗಿ ಕೂತ್ಕೊಂಡು ನೀವು ಒಂದು ಮೆಡಿಟೇಷನ್‌ಗೆ ಹೋದಾಗ ಅಥವಾ ಧ್ಯಾನಕ್ಕೆ ಕುಳಿತಾಗ ಅಲ್ಲಿ ಬೀಸೋ ಗಾಳಿ ಇರ್ಬೋದು, ಅಥವಾ ಅಲ್ಲಿ ನೀರಿನ ಶಬ್ದ ಇರ್ಬೋದು, ಅಥವಾ ಆ ಎಲೆಗಳು ಅದರಲ್ಲೂ ಒಣಗಿದ ಎಲೆಗಳು ಆ ಗಾಳಿಗೆ ಶಬ್ದ ಮಾಡುತ್ತಲ್ಲ ಅದಿರ್ಬೋದು, ಅಥವಾ ಪಕ್ಷಿಗಳು ಏನೋ ಕೂಗ್ತಾ ಇರುತ್ತೆ ಚಿಲಿಪಿಲಿ ಚಿಲಿಪಿಲಿ, ಅದೆಲ್ಲವೂ ಸಹ ನನ್ನ ಜೊತೆ ನನ್ನ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದೆಯಾ ಅಂತ ನಮಗೆ ಅನ್ಸುತ್ತೆ. ಅದಕ್ಕೆ ಹೇಳುದು ದ ಬೆಸ್ಟ್ ಟೈಮ್ ಇಸ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಬೆಳಗಿನ ಹೊತ್ತು ನೀವು ಮೆಡಿಟೇಷನ್‌ಗೆ ಕೂತ್ಕೊಂಡಾಗ, ಅದ್ರಲ್ಲೂ ಪ್ರಕೃತಿ ಮಡಿಲಲ್ಲಿ, ಮನೆಗಿಂತ ಪ್ರಕೃತಿ ಮಡಿಲಲ್ಲಿ ಕೂತಾಗ ನಿಮ್ಗೆ ಎಲ್ಲ ಶಬ್ದಗಳು ಸಹ ನಿಮ್ಮೊಟ್ಟಿಗೆ ಅದೂ ಭಗವಂತನನ್ನ ಪ್ರಾರ್ಥನೆ ಮಾಡ್ತಿದ್ಯಾ ಅಂತ ನಿಮಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಅದಕ್ಕೆ ಕಾರಣ ಅದೆಲ್ಲವೂ ಸಹ ಭಗವಂತನನ್ನೇ ಆರಾಧನೆ ಮಾಡ್ತಾ ಇರುತ್ತೆ. ಹಾಗಾಗಿ ಆತ ಸುಘೋಷ. ವೇದಗಳ ಒಂದೊಂದು ಮಂತ್ರಗಳನ್ನ ನಾವು ಕೇಳ್ತಾ ಇದ್ರೆ ನಾವು ಮೈ ಮರೆತು ಬಿಡ್ತೀವಿ. ಅಥವಾ ಆ ನಮಗೆ ಈ ಒಂದ್ಸಲ ಮೈ ಜುಮ್ ಅನ್ನೋಂಗಾಗತ್ತೆ. ಯಾಕೆ ಅಂತ ಅಂದ್ರೆ ಆ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ. ಯಾಕೆ ಅಷ್ಟೊಂದು ಶಕ್ತಿ ಬಂತು ಅಂದ್ರೆ ಅದೆಲ್ಲವೂ ಸಹ ಭಗವಂತನ ಗುಣಗಾನವನ್ನ ಮಾಡ್ತಾ ಇರತ್ತೆ. ಇನ್ನು ಸುಖದಹ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಭಗವಂತನ ಬಗ್ಗೆ ಹೇಳೋದು ಆನಂದ, ಕೇಳೋದು ಆನಂದ, ಚಿಂತನೆ ಮಾಡೋದು ಆನಂದ ಅಲ್ವಾ? ವಿ ಆರ್ ನಾನ್ ಎಸ್ಪೆಷಲಿ ನನಗಂತೂ ನನಗೆ ತುಂಬಾ ಖುಷಿ ಅಪ್ಪ. ಭಗವಂತನ ಬಗ್ಗೆ ಹೇಳ್ಬೇಕು ಅಂದ್ರೆ ಖುಷಿ, ಭಗವಂತನ ಬಗ್ಗೆ ಓದ್ಬೇಕು ಅಂದ್ರೆ ಖುಷಿ, ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಖುಷಿ. ಆತನ ಚಿಂತನೆ ನಮ್ಮನ್ನ ಆನಂದಮಯವಾಗಿ ಮಾಡ್ತಾ ಹೋಗತ್ತೆ.
ಆನಂದ ಅನ್ನೋದು ಎಲ್ಲಿದೆ? ಯಾವುದೋ ಒಂದು ವಸ್ತು ತಗೊಂಡಾಗ್ಲೋ, ಅಥವಾ ಒಂದು ಏನೋ ಒಂದು ಥಿಂಗ್ ತಗೊಂಡಾಗ್ಲೋ, ಅಥವಾ ಏನೋ ಒಂದು ತಿಂದಾಗ್ಲೋ ಖಂಡಿತ ಬರೋದಿಲ್ಲ. ಅದು ಬರೋದು ನಮ್ಮ ಮನಸ್ಸಿನ ಒಳಗಡೆಯಿಂದ, ಏನೂ ಇಲ್ಲದೇ ಇದ್ದಾಗ್ಲೂ ಬರ್ತಾ ಹೋಗುತ್ತೆ. ಹಾಗಾಗಿ ಯಾಕೆ ಈ ರೀತಿ ಆಗತ್ತೆ? ಭಗವಂತನ ಚಿಂತನೆಯಲ್ಲಿ ಅಂತಃಶಕ್ತಿ ಏನಿದೆ ಅಂತ ನೋಡೋದಾದ್ರೆ, ಭಗವಂತ ಆನಂದದ ಸಾಗರ. ಆತನ ಬಳಿ ಹೋದವರು ಆನಂದದ ಸಾಗರದಲ್ಲಿ ಮುಳುಗುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಈ ನಾಮವನ್ನ ನೋಡಿದಾಗ ಭಗವಂತ ಸುಖವನ್ನ, ಅಂದ್ರೆ ದ್ಯುತಿಸುವವರನ್ನು, ಯಾರು ಅಸತ್ಯದ ದಾರಿಯಲ್ಲಿ ಸಾಗ್ತಾರೋ ಅವರ ಸುಖವನ್ನ ಕಸಿದುಕೊಳ್ತಾನೆ. ಸುಖ ದುಃಖದ ಮಿಶ್ರಣದ ಬದುಕನ್ನ ಕೊಟ್ಟು ನಮ್ಮನ್ನ ಮುಕ್ತಿಯತ್ತ ಕೊಂಡೊಯ್ಯುವ ಭಗವಂತ ಸುಖದಹ. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಅಂತೀವಿ, ಅಯ್ಯೋ ಭಗವಂತ ನನಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಎಸ್, ತುಂಬಾ ಕಷ್ಟ ಕೊಡ್ತಾನೆ. ಯಾರಿಗ್ ತುಂಬಾ ಕಷ್ಟ ಕೊಡ್ತಾನೆ ಅಂದ್ರೆ, ಯಾರು ತುಂಬಾ ಚೆನ್ನಾಗ್ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಒಬ್ಬ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ದಾನೆ ಅಂದ್ರೆ ಅವನಿಗೆ ಎಕ್ಸ್ಟ್ರಾ ಹೋಮ್ ವರ್ಕ್‌ಗಳು ಕೊಟ್ಟಿರ್ತಾರೆ. ಈಗ ಯಾರೋ ಒಬ್ರು ಇವಾಗೆಲ್ಲ ರ್ಯಾಂಕ್, ಈ ಹುಡ್ಗ ನಮ್ 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 ಸ್ಕೂಲ್ ಹೆಸರು ತುಂಬಾ ಚೆನ್ನಾಗ್ ಮಾಡ್ತಾನೆ ಅಂದ್ರೆ, ಅವನಿಗೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಹೋಮ್ ವರ್ಕ್ ಕೊಟ್ಟಿರ್ತಾರೆ. ನೋಡಿ, ಇದ್ರ ಜೊತೆ ಇದನ್ನೂ ಮಾಡ್ಕೊಂಬ ಅಂತ ಕೊಡ್ತಾರೆ. ಯಾಕೆ? ಅವನಿಂದ ಆ ಸ್ಕೂಲಿನ ಹೆಸರು ಇಂಪ್ರೂವ್ ಆಗತ್ತೆ ಅಂತ ಅಲ್ವಾ? ಜಸ್ಟ್ ಲೈಕ್ ದಟ್. ಹಾಗೇನೆ ಭಗವಂತನಿಗೂ ಆಸೆ ನಾವ್ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ. ಹಾಗಾಗಿ ನಮಗೆ ಆತ ಕಷ್ಟಗಳನ್ನ ಕೊಡ್ತಾನೆ. ಅದನ್ನ ನಾವು ಶಿಕ್ಷೆ ಅಂತ ತಗೋಬಾರ್ದು, ಶಿಕ್ಷಣ ಅಂತ ತಗೋಬೇಕು. ಇನ್ನು ಸುಹೃತ್ ಅಂತ ತೆಗೆದುಕೊಂಡ್ರೆ, ಎಲ್ಲ ಜೀವ ಜಾತಕಕ್ಕೆ ಆತ್ಮೀಯ ಗೆಳೆಯ ಭಗವಂತ. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಅಂತ ಅಂದ್ರೆ ಫಸ್ಟ್ ಭಗವಂತ. ಭಗವಂತನಿಂದ ನಮ್ಮ ಆತ್ಮೀಯ ಸ್ನೇಹಿತರು ನಮಗ್ ಸಿಕ್ಕಿರ್ತಾರೆ ಅಷ್ಟೆ. ಹಾಗಾಗಿ ದ ಫಸ್ಟ್ ನೇಮ್ ಇಸ್ ಭಗವಂತನೇ. ಅವನು ಆತ್ಮೀಯ ಗೆಳೆಯ. ಯಾಕೆ ಇಲ್ಲಿ ನಾವು ಅವನನ್ನ ಗೆಳೆಯ ಅಂತ ಹೇಳ್ತೀವಪ್ಪ ಅಂತ ಅಂದ್ರೆ, ನಮ್ಮ ಸ್ನೇಹಿತರು ಯಾರೂ ಸಹ ನಮ್ಮನ್ನ ನಾವ್ ಹೇಗಿದೀವೋ ಹಾಗೆ ಜಡ್ಜ್ ಮಾಡೋದೇ ಇಲ್ಲ. ನಾವ್ ದಪ್ಪಗಿರ್ಲಿ, ಸಣ್ಣಗಿರ್ಲಿ, ದಡ್ಡರಾಗಿರ್ಲಿ, ಅಥವಾ ಕಪ್ಪಗಿರ್ಲಿ, ಅಥವಾ ಏನೋ ಒಂದು ನ್ಯೂನ್ಯತೆ ಇರ್ಲಿ, ಎಲ್ಲವುದರ ಜೊತೆಗೆ ಅವ್ರು ನಮ್ಮನ್ನ ಎಳ್ಕೊಂಡ್ ಹೋಗ್ತಾರೆ. ಹಾಗೂ ಎಲ್ಲವುದರ ಜೊತೆಗೆ ನಮ್ಮನ್ನ ಅವರು ಅಪ್ಕೊಂಡಿರ್ತಾರೆ, ಅಂದ್ರೆ ಒಪ್ಕೊಂಡಿರ್ತಾರೆ ಅಲ್ವಾ? ಆ ಇದಕ್ಕೆ ಹೇಳ್ಬೇಕು ಅಂತ ಅಂದ್ರೆ, ತಂದೆ ತಾಯಿ ಇರಬಹುದು, ನಮ್ಮ ಸಂಬಂಧಿಕರಿರ್ಬಹುದು, ಮಕ್ಕಳಿರಬಹುದು, ಇದೆಲ್ಲವೂ ಸಹ ಪೂರ್ವ ನಿರ್ಧಾರಿತ. ಇವ್ರ ಮನೆಗೆ ಹೋಗ್ ಸೇರ್ತೀವಿ, ಇಂಥವ್ರ ಮನೆಯಲ್ಲೇ ಹುಟ್ತೀವಿ, ಇಂಥವ್ರೇ ನಮ್ಮ ಮಕ್ಕಳಾಗಿ ಹುಟ್ಟುತ್ತಾರೆ, ಎಲ್ಲವೂ ಸಹ. ಬಟ್ ಆ ಫ್ರೆಂಡ್ಶಿಪ್ ಅಥವಾ ಗೆಳೆತನ ಅನ್ನೋದೇನಿದೆ, ಅದು ಒಂದು ಭಗವಂತ ನಮ್ ಕೈಲಿ ಕೊಟ್ಟಿರ್ತಾನೆ. ನೀನ್ ಯಾರನ್ನ ಬೇಕಾದ್ರೂ ಫ್ರೆಂಡ್ ಮಾಡ್ಕೊ ಅಂತ. ನಾವೇನ್ ಮಾಡ್ತೀವಿ? ಭಗವಂತನನ್ನ ಮರೆತುಬಿಟ್ಟು ಇನ್ನೆಲ್ರನ್ನೂ ಫ್ರೆಂಡ್ ಮಾಡ್ಕೊಳ್ಲಿಕ್ಕೆ ಹೋಗ್ತೀವಿ. ಆಹಾ! ಭಗವಂತನ ಜೊತೆ ಎಲ್ರನ್ನ ಫ್ರೆಂಡ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕೆ ಅಂದ್ರೆ, ಹೇಳದ್ನಲ್ಲ, ನಮ್ಮ ಎಲ್ಲವನ್ನ ಆತ ಹೇಗಿದೆಯೋ ಹಾಗೆ ಒಪ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಆತ್ಮೀಯ ಗೆಳೆಯ ಭಗವಂತ ಸುಹೃತ್. ಆತ ನಮಗೆ ಕೊಡುವ ಕಷ್ಟ ನಮ್ಮ ಒಳಿತಿಗಾಗಿ, ನಮ್ಮ ಜೀವನದಲ್ಲಿ ನಮ್ಮ ಗರಿವಿಲ್ಲದಿದ್ದರೂ ಆತ ಮಾಡುವ ಉಪಕಾರ ಅಪರಿಮಿತ. ಯಾಕೆ ಅಂತ ಅಂದ್ರೆ, ನಾನು ಸ್ನೇಹಿತನಾಗಿ ನಿನ್ ಜೊತೆ ಇದ್ರೂ ನಿನ್ನ ಕಷ್ಟ ಸುಖದಲ್ಲಿ ಮಾತಾಡೋದಿಕ್ಕಾಗೋದಿಲ್ಲ, ನಿನ್ ಜೊತೆ ನಗೋದಿಕ್ಕಾಗೋದಿಲ್ಲ, ನಿನ್ ಜೊತೆ ಇರೋದಿಕ್ಕಾಗೋದಿಲ್ಲ ಅಂತ ಹೇಳಿ ನಮಗೆ ಕೆಲವು ಜೀವಿಗಳನ್ನ ಸ್ನೇಹಿತರನ್ನಾಗಿ ಆತನೇ ಕೊಟ್ಬಿಡ್ತಾನೆ ಅಲ್ವಾ? ಎಲ್ರೂ ಫ್ರೆಂಡ್ ಆಗೋದಿಲ್ಲ. ಎಲ್ರ ಜೊತೆ ನಾವು ಮಾತಾಡ್ಬೋದು. ಎಲ್ರೂ ಫ್ರೆಂಡ್ ಆಗೋದಿಲ್ಲ. ಎಲ್ರೂ ಫ್ರೆಂಡ್ ಆದ್ರೂ ಎಲ್ರೂ ಬೆಸ್ಟ್ ಫ್ರೆಂಡ್ ಆಗೋದಿಲ್ಲ. ಅಲ್ವಾ? ಅಂದ್ರೆ ಡಿಫರೆನ್ಸ್ ನಿಮ್ಮೆಲ್ರಿಗೂ ಗೊತ್ತಾಗ್ತಿದೆ ಅಂತ ಅನ್ಕೊಂತೀವಿ. ಮಾತಾಡೋದ್ ಬೇರೆ, ಫ್ರೆಂಡ್ಸ್ ಬೇರೆ, ಬೆಸ್ಟ್ ಫ್ರೆಂಡ್ ಬೇರೆ. ಹಾಗಾಗಿ ಆ ಅವನು ನಮಗೆ ಅರಿವಿಲ್ಲದ ಹಾಗೆ ಅಪರಿಮಿತವಾದಂತಹ ಉಪಕಾರವನ್ನ ಅವನು ಮಾಡ್ತಾನೆ. ಹೀಗೆ ಆತ್ಮೀಯವಾಗಿ ಎಂದೆಂದಿಗೂ ಸಹ ನಮ್ಮ ಜೊತೆ ಇರುವ ಭಗವಂತ ಸುಹೃತ್. ಹೇಗೆ ನಾವು ಫೋನ್ ಮಾಡಿ ಹಲೋ ಅಂತ ಹೇಳೋದು ಬೇಡ. ಟೈಮ್ ಅಲ್ದೆ ಟೈಮಿಗೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡಿದೆ? ಏನಾಯ್ತೆ ನಿಂಗೆ? ಹುಷಾರಾಗಿದ್ಯಾ? ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಅಲ್ವಾ? ಜಸ್ಟ್ ನಮ್ದೊಂದು ಟೈಮ್ ಅಂತ ಇರುತ್ತೆ. ಆ ಟೈಮಿಗೆ ಅವ್ರಿಗೆ ಕಾಲ್ ಮಾಡಿದ್ರೆ ಓಕೆ, ಶಿ ಈಸ್ ಓಕೆ ಅನ್ಕೊಂತಾರೆ. ಅದು ಬಿಟ್ಟು ಒಂದ್ ಆ ಕಡೆ ಈ ಕಡೆ ಒಂದ್ 5 ನಿಮಿಷ ಬೇಗ ಆಗ್ಲಿ, 5 ನಿಮಿಷ ಲೇಟ್ ಆಗ್ಲಿ, ಅವ್ರಿಗೆ ಗೊತ್ತಾಗುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ನಾವು ಹಲೋ ಅನ್ನೋದು ಬೇಡ. ಸೊ ಈ ರೀತಿ ಎಲ್ಲ ಆ ಪರಿಶುದ್ಧವಾದ ಗೆಳೆತನವನ್ನ ಕೊಡುವವನು ಭಗವಂತ. ಅದಕ್ಕಿಂತ ಹೆಚ್ಚಾಗಿ ಹಿ ಈಸ್ ಅವರ್ ಫಸ್ಟ್ ಬೆಸ್ಟ್ ಫ್ರೆಂಡ್. ಹಾಗಾಗಿ ಆತ ಸುಹೃತ್.
ಇನ್ನು ಮನೋಹರಃ ಅಂತ ನೋಡೋದಾದ್ರೆ, ಹಿಂದೆ ಸುಮುಖ ಅಂತ ಏನು ನಾಮವನ್ನ ನೋಡಿದ್ವಿ, ಅದೇ ಅರ್ಥವನ್ನ ಇಲ್ಲಿ ಕೊಡ್ತಾ ಹೋಗುತ್ತೆ. ಭಗವಂತ ಸೌಂದರ್ಯದ ಖನಿ. ಭಗವಂತನಿಗೆ ಕವಿಗಳು ಮನ್ಮಥ ಅನ್ನೋದಕ್ಕಿಂತ ಹೆಚ್ಚಾಗಿ ಮನ್ಮಥನ ಅಪ್ಪ ಅಂತಾನೆ ಹೇಳ್ತಾರೆ. ಅಂದ್ರೆ ಅವನು ಮನ್ಮಥನ ತಂದೆ, ಅದ್ರಲ್ಲೇನು ಡೌಟ್ ಇಲ್ಲ. ಆದ್ರೆ ಇಲ್ಲಿ ಮನ್ಮಥನ ಅಪ್ಪ ಅಂತ ಕವಿಗಳು ಯಾಕೆ ಹೇಳ್ತಾರೆ ಅಂದ್ರೆ, ಅವನು ಮನ್ಮಥನ್ಗಿಂತನೂ ಚೆನ್ನಾಗಿದ್ದಾನೆ ಅಂತ. ಅಂದ್ರೆ ಅವನ ಸೌಂದರ್ಯವನ್ನ ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಎಲ್ಲರ ಮನಸ್ಸು ಆವರಿಸುವ ಚೆಲುವಿನ ಖನಿ ಭಗವಂತ ಮನೋಹರಃ. ಮನೋಮಯ ಕೋಶದ ನಿರ್ಮಾ ನಿಯಮವನ್ನ ಆ ಅದರಲ್ಲಿ ಇರುವಂತಹ ಭಗವಂತನನ್ನ ನಾವಿಲ್ಲಿ ಮನೋಹರ ಅಂತ ಹೇಳ್ತೀವಿ. ಇನ್ನು ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಎಲ್ಲವನ್ನ ದಾಟಿ ಅಮರ ಕೋಶ ಅಂತ ಇರುತ್ತೆ. ಅದೇ ನಿತ್ಯವಾಗಿರುವಂತಹ ಮನನಶೀಲವಾದಂತಹ ಜೀವ. ಆ ಜೀವರನ್ನ ಸಂಸಾರ ಬಂಧನದಿಂದ ಕಳಚಿ ಮೋಕ್ಷಕ್ಕೆ ಕೊಂಡೊಯ್ಯುವ ಭಗವಂತನನ್ನ ನಾವಿಲ್ಲಿ ಮನೋಹರಃ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಇನ್ನು ಜಿತಕ್ರೋಧ ಅಂತ ತೆಗೆದುಕೊಂಡ್ರೆ ಭಗವಂತ ಕೋಪವನ್ನ ಗೆದ್ದವನು. ಕೋಪ ಮನಸ್ಸಿನ ವಿಕೃತ ರೂಪ ಅಂತ ಹೇಳ್ತಾರೆ. ಹಾಗಾಗಿ ಸರ್ವವನ್ನ ಗೆದ್ದ ಋಷಿ ಮುನಿಗಳೂ ಕೂಡ ಕೋಪವನ್ನ ಗೆಲ್ಲೋದಿಕ್ಕೆ ಸಾಧ್ಯವಿಲ್ಲ. ಕೋಪಕ್ಕೆ ಅವರು ಬಲಿಯಾಗ್ಬಿಡ್ತಾರೆ. ಆ ಹಲವಾರು ಋಷಿ ಮುನಿಗಳ ಉದಾಹರಣೆನ ತಗೋಬಹುದು. ಹಾಗಾಗಿ ಇಲ್ಲಿ ಕೋಪವನ್ನ ಗೆಲ್ಲುವುದು ತುಂಬಾ ಕಷ್ಟ. ಆದ್ರೆ ಕೆಲವೊಮ್ಮೆ ತಾಯಿ ತನ್ನ ಮಗುವಿನ ಉದ್ಧಾರಕ್ಕಾಗಿ ಕೋಪಗೊಳ್ಳುವಂತೆ ನಟನೆ ಮಾಡುತ್ತಾನೆ. ಈಗ ತುಂಬಾ ಜನ ಹೇಳೋದುಂಟು. ನೀವುಗಳು ಕೇಳಿರ್ತೀರ. ಈ ಪೂಜೆ ಹೀಗೆ ಮಾಡ್ಬೇಕಂತೆ, ಏನೋ ತಪ್ಪಾದ್ರೆ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾರಂತೆ, ಇದಿಲ್ಲಿ ಇಡ್ಬೋದಾ, ಇದಿಲ್ ಮಾಡ್ಬೋದಾ, ಇದು ಮುಟ್ಬೋದಾ, ಇದು ಮುಟ್ಟಬಾರ್ದಾ? ನೋ, ಭಗವಂತ ಆ ರೀತಿ ಕೋಪ ಮಾಡ್ಕೊಳ್ಳೋದಿಲ್ಲ. ಭಗವಂತ ಕೋಪ ಮಾಡ್ಕೊಳ್ಳೋದು ನಾವು ಉದ್ಧಾರ ಆಗ್ಲಿ ಅಂತನೋ ವಿನಃ ಇದೇ ರೀತಿ ಪೂಜೆ ಮಾಡಿ ಅಂತ ಅಲ್ಲ. ಭಕ್ತಿ ಅಂದ್ರೆ ಪ್ರೀತಿಯ ಇನ್ನೊಂದು ಹೆಜ್ಜೆ. ನೀವು ಭಗವಂತನಿಗೆ ಏನೇ ಮಾಡ್ಬೇಕಾದ್ರು, ಈವನ್ ಪೂಜೆ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಜನ ಕೇಳ್ತಾರೆ, ಹೀಗ್ ಮಾಡ್ಬೋದಾ, ಹಾಗ್ ಮಾಡ್ಬೋದಾ, ಇದ್ ತಿನ್ಬಾರ್ದಾ, ಅದ್ ನೋ, ಯು ಕ್ಯಾನ್ ಡೂ ಎನಿಥಿಂಗ್. ಆದ್ರೆ ಮುಖ್ಯವಾಗಿ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು ಅಷ್ಟೆ. ಹಾಗಾಗಿ ಇಲ್ಲಿ ಪ್ರೀತಿ ಇದ್ದಾಗ ನಮಗೆ ಭಗವಂತನಿಗೆ ಮಾಡುವಂತಹ ಎಲ್ಲ ಸೇವೆಗಳು ಸಹ ನಮಗೆ ತುಂಬಾ ಸುಂದರ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಅಮ್ಮ ನಮ್ಮ ಉದ್ಧಾರಕ್ಕೆ ಹೇಗೆ ಕೋಪ ಮಾಡ್ಕೊಂತಾಳೆ, ಹಾಗೆ ಕೋಪ ಮಾಡ್ಕೊಂಡ ನಟನೆ ಮಾಡ್ತಾನೆ ಭಗವಂತ ಅಷ್ಟೆ. ಈ ಕೋಪ ಮೇಲ್ನೋಟಕ್ಕೆ ದುಃಖಕರವಾಗಿ ಕಂಡರೂ ಸಹ ಕೊನೆಗೆ ಅಂತ್ಯದಲ್ಲಿ ಸುಖಪ್ರದವಾಗಿರುತ್ತೆ. ಉದಾಹರಣೆ, ನಿಮ್ಗೇನೋ ಒಂದು ಕಷ್ಟ ಬಂತು ಅಂತ ಅನ್ಕೊಳ್ಳಿ. ನಿಮಗೆ ಕಷ್ಟ ಬಂದಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಎಲ್ರಿಗೂ ಕಷ್ಟ ಅನ್ಸುತ್ತೆ. ಬಟ್ ಕೊನೆಗೆ ಆ ಕಷ್ಟದಿಂದ ನಮ್ಗೆ ಆನಂದನೇ ಸಿಕ್ಕಿರುತ್ತೆ. ಯಾಕೆ ಅಂತ ಅಂದ್ರೆ ಭಗವಂತ ಅದ್ರಲ್ಲಿ ನಮ್ಗೆ ಏನೋ ಒಂದು ಪಾಠ ಇಟ್ಟಿರ್ತಾನೆ. ನೋಡು ಇವ್ರು ನಿನ್ನವ್ರು, ನೋಡು ಇವ್ರು ನಿನ್ನವ್ರಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ದೆ ಅಲ್ವಾ? ಯಾಕೆ ಅಂತಂದ್ರೆ ಕಷ್ಟ ಬಂದಾಗ್ಲೇ ನಮಗೆ ಯಾರು ನಿಜವಾಗಿ ನಮ್ಮವ್ರು, ಯಾರು ನಮ್ಮವ್ರು ಅಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ನಾವ್ ಯಾರ್ನೋ ನಮ್ಮವ್ರು ಅಂತ ಅನ್ಕೊಂತಾ ಇರ್ತೀವಿ. ಆದ್ರೆ ಕಷ್ಟ ಬಂದಾಗ ನಿಜವಾಗಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ. ಅದ್ರಲ್ಲೂ ನಮ್ಮ ಕುಂತಿ ಮಾತೆ ಅಲ್ವಾ? ಭಗವದ್ಗೀತೆಲಂತೂ ಸಾಕಷ್ಟು ಸಲ ಕೇಳ್ಬಿಟ್ಟಿದೀವಿ. ಆಕೆ ಎಷ್ಟು ಭಗವಂತನಿಗೆ ಏನು ಕೇಳ್ತಾ ಇರ್ಲಿಲ್ವಂತೆ, ಕೇಳ್ತಾ ಇದ್ದಿದ್ದೊಂದೇ, ನನಗ್ ಕಷ್ಟ ಕೊಡು. ಯಾಕೆ ಅಂತ ಅಂದ್ರೆ, ಕಷ್ಟದಲ್ಲಿ ನಾನು ನಿನ್ನನ್ನ ನೆನಿತೀನಿ, ನೀನ್ ನನ್ ಜೊತೆ ಇರ್ತೀಯ ಅಂತ. ಆ ರೀತಿ ಭಗವಂತ ನಮ್ಗೆ ಸುಖವನ್ನ ಕೊಡ್ತಾ ಹೋಗ್ತಾನೆ. ಕ್ರೋಧದ ವಶನಾದ ದೈತ್ಯ ಪಡೆಯನ್ನ ಗೆದ್ದ ಭಗವಂತನನ್ನ ಜಿತಕ್ರೋಧ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವೀರಬಾಹು ಅಂತ ತೆಗೆದುಕೊಂಡ್ರೆ ಭಗವಂತನ ತೋಳು ಪೌರುಷ ತುಂಬಿದ ತೋಳು, ಸತ್ಯವನ್ನ ವಿರೋಧಿಸುವವ ಹಾಗೂ ಯಥಾರ್ಥವನ್ನ ದ್ವೇಷಿಸುವ, ಸುಳ್ಳನ್ನ ಸಮರ್ಥಿಸುವ, ದುಷ್ಟ ಶಕ್ತಿಯನ್ನ ನಿಗ್ರಹಿಸುವ ತೋಳುಗಳುಳ್ಳ ಭಗವಂತ ದ್ವೇಷಿಸುವುದು ಅಜ್ಞಾನ ಹಾಗೂ ಸದಾ ಜ್ಞಾನವನ್ನ ಪ್ರೀತಿಸುವ ಹಾಗೂ ರಕ್ಷಿಸುವ ಭಗವಂತ ವೀರಬಾಹು. ನಮ್ಮಲ್ಲಿ ಏನಾರು ಇಲ್ದೇ ಇರೋ ಕೆಟ್ಟ ಗುಣ ಅಂದ್ರೆ ಅದು ಅಜ್ಞಾನ. ಅಜ್ಞಾನದಿಂದಲೇ ನಾನ್ ಹೀಗ್ ಮಾಡ್ಬೇಕಾ, ಹಾಗ್ ಮಾಡ್ಬೇಕಾ ಅಲ್ವಾ? ಎಷ್ಟೊಂದು ಮೂಢನಂಬಿಕೆಗಳು ನಮ್ಮ ದೇಶದಲ್ಲಿ ಹಾಸು ಹೊಕ್ಕಾಗಿ ಹೋಗ್ಬಿಟ್ಟಿದೆ. ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ.
ಭಗವಂತ ನನ್ನನ್ನ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋ ನಂಬಿಕೆನೇ ಬೇರೆ. ಭಗವಂತನೇ ಎಲ್ಲಾ ಮಾಡ್ಲಿ, ನಾನ್ ಸುಮ್ನೆ ಕೂತ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಮೂಢನಂಬಿಕೆ ಆಗೋಗ್ಬಿಡುತ್ತೆ. ಅಥವಾ ಯಾವ್ದೋ ಒಂದು ಪೂಜೆ ಮಾಡೋದ್ರಿಂದ ದುಡ್ಡು ಬಂದ್ಬಿಡತ್ತೆ. ಯಾವ್ದೋ ಒಂದು ಪೂಜೆ ಮಾಡೋದ್ರಿಂದ ಆರೋಗ್ಯ ಬಂದ್ಬಿಡತ್ತೆ. ನೋ. ನಿನ್ನ ಆರೋಗ್ಯ ಹಾಳಾದ್ರೆ ನೀನ್ ಡಾಕ್ಟರ್ ಹತ್ರನೇ ಹೋಗ್ಬೇಕು. ನಿನಗ್ ದುಡ್ಡು ಬೇಕಾ? ನೀನ್ ಕಷ್ಟಪಟ್ಟು ದುಡಿಲೇಬೇಕು. ಯಾವಾಗ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಹೋಗ್ತೀವಿ, ಪ್ರಾಕ್ಟಿಕಲ್ ಆಗಿ ನಾವು ನಡ್ಕೊಳ್ತಾ ಹೋಗ್ತೀವಿ, ಆಗ ನಮಗೆ ಅದರ ಬಗ್ಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಹಾಗಾಗಿ ಸದಾ ಜ್ಞಾನವನ್ನ ಪ್ರೀತಿಸುವ ಹಾಗೂ ರಕ್ಷಿಸುವ ಭಗವಂತನನ್ನ ನಾವಿಲ್ಲಿ ವೀರಬಾಹು ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ವಿದಾರಣಃ ಅಂತ ತೆಗೆದುಕೊಂಡ್ರೆ, ವಿದಾರಣ ಅಂದ್ರೆ ಸೀಳುವ ಗುಣವುಳ್ಳವನು ಅಂತ. ವೀರಬಾ ವೀರಬಾಹುವಾದ ಭಗವಂತ ದುಷ್ಟರನ್ನ ಹಾಗೂ ಎದುರಾಳಿಗಳನ್ನ ಸೀಳಿ ಬಿಡುವ ಗುಣವನ್ನ ಹೊಂದಿದ್ದಾನೆ. ಇದಕ್ಕೆ ಉದಾಹರಣೆ ಕೃಷ್ಣಾವತಾರದಲ್ಲಿ ಹಾಗೂ ನರಸಿಂಹ ಅವತಾರದಲ್ಲಿ ಇದಕ್ಕೆ ನಿದರ್ಶನಗಳಿದೆ ಅಂತ ಹೇಳ್ತಾ ಹೋಗ್ತಾರೆ. ಜರಾಸಂಧ ನಮ್ಮೆಲ್ಲರಿಗೂ ಗೊತ್ತು. ಜರಾಸಂಧ ಅಂದ ತಕ್ಷಣ ಭೀಮ ಅಲ್ವಾ ಅವನನ್ನ ಸೀಳಿದ್ದು ಅಂತಾನೂ ನಮ್ಗೆಲ್ಲರಿಗೂ ಯೋಚನೆ ಬರುತ್ತೆ. ಹೌದು, ಆದ್ರೆ ಭೀಮನ ಒಳಗೆ ಕುಳಿತು ಸೀಳಿ 22,400 ರಾಜಕುಮಾರರನ್ನ ಸೆರೆಮನೆಯಿಂದ ಬಿಡಿಸಿದ ಕೃಷ್ಣ ಹಾಗೂ ನಾರಸಿಂಹನ ಅವತಾರದಲ್ಲಿ ಹಿರಣ್ಯಕಶಿಪುವಿನ ಎದೆ ಬಗೆದು, ಹೀಗೆ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ದುಷ್ಟರ ನಾಶವನ್ನ ಮಾಡುವ ಹಾಗೂ ಸೀಳುವ ಗುಣವುಳ್ಳ ಭಗವಂತನನ್ನ ವಿಧಾರಣ ಅಂತ ನಾವಿಲ್ಲಿ ತಗೊಳ್ತಾ ಹೋಗ್ತೀವಿ. ಇನ್ನು 50ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಸ್ವಾಪನ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕ ಕರ್ಮ ಕೃತ್ ವತ್ಸರೋ ವತ್ಸಲೋ ವತ್ಸಿ ರತ್ನ ಗರ್ಭೋ ಧನೇಶ್ವರ. ಸ್ವಾಪನಃ, ಸ್ವಾಪನ ಅಂತ ಅಂದ್ರೆ ನಿದ್ರೆ ಬರೆಸುವವ ಅಂತ. ಅಂದ್ರೆ ನಿದ್ರೆ ಬರ್ತಾ ಭಗವಂತ? ನಿದ್ರೆ ಯಾಕೆ ಬರೆಸ್ತಾನೆ ಅಂತ ನೋಡೋದಾದ್ರೆ, ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ, ಯಾವುದು ಸಹ ಅತಿಯಾಗಿರಬಾರ್ದು ಅಂತ, ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ತುಂಬಾ ಮಲಗ್ತಾನೆ ಅಂದ್ರೂ ತಪ್ಪು, ಅಥವಾ ತುಂಬಾ ಮಲಗೋದೇ ಇಲ್ಲ ಅಂದ್ರೂ ತಪ್ಪು, ತುಂಬಾ ತಿಂತಾನೆ ಅಂದ್ರೂ ತಪ್ಪು, ತುಂಬಾ ತಿನ್ನಲ್ಲ ಅಂದ್ರೂ ತಪ್ಪು. ಅದು ನಾವು ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ನಾವು ಅದ್ರ ಆಳದಲ್ಲಿ ಅಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ನಾವು ಏನು ಮಿನಿಮಮ್ ನಿದ್ದೆ ಅಂತ ಏನ್ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಅಷ್ಟೇ ನಿದ್ರೆ ಬರ್ಬೇಕು ಅಂದ್ರೂ ಅದಕ್ಕೆ ಕಾರಣ ಭಗವಂತ. ಅದಕ್ಕೆ ಇಲ್ಲಿ ಹೇಳ್ತಿರೋದು ಸ್ವಾಪನ ಅಂತ. ಹಾಗಾಗಿ ಈ ಹಿಂದೆ ಹೇಳಿದ ಹಾಗೆ ಸೃಷ್ಟಿ ಕಾಲದಲ್ಲಿ, ಸೃಷ್ಟಿಯ ಕಾಲ 432 ಕೋಟಿ ವರ್ಷ. ಈ ನಂತರ 432 ವರ್ಷ ಪ್ರಳಯ ಕಾಲ ಅಂತ ಹೇಳ್ತಾರೆ. ಈ ಪ್ರಳಯ ಕಾಲದಲ್ಲಿ ಸರ್ವ ಜೀವರನ್ನು ಸಹ ಸೂಕ್ಷ್ಮ ಸ್ಥಿತಿಯಲ್ಲಿದ್ದು ಭಗವಂತನ ಮಡಿಲಲ್ಲಿ ನಿದ್ರಿಸುತ್ತೇವೆ. ನಾವು ಭಗವಂತನ ಉದರದಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಮಲಗಿರ್ತೀವಂತೆ. ಹಾಗಾಗಿ ಜೀವಕ್ಕೆ ಇದು ವಿಶ್ರಾಂತಿ ಕಾಲ. ಪ್ರಳಯದಲ್ಲಿ ಜೀವರನ್ನ ನಿದ್ರಾವಸ್ಥೆಯಲ್ಲಿ ಇರಿಸುವ ಭಗವಂತನನ್ನ ಸ್ವಾಪನ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಪ್ರಳಯ ಕಾಲ ಅಷ್ಟೇ ಅಲ್ಲ, ಪ್ರತಿನಿತ್ಯ ನಿದ್ರಾ ಕಾಲದಲ್ಲಿ ನಾವು ಭಗವಂತನ ಮಡಿಲಲ್ಲಿ ಮಲಗಿರ್ತೀವಿ. ಸ್ವಪ್ನ ಅನ್ನುವಂತಹ ವಿಸ್ಮಯ ಲೋಕಕ್ಕೆ ಹೋಗ್ತೀವಿ. ಇದು ಯಾರಿಗ್ ಸಾಧ್ಯ? ಒಂದು ಸೋಂಬೇರಿಗಳಿಗೆ ಸಾಧ್ಯ. ಏಕೆಂದ್ರೆ ಸೋಂಬೇರಿಗಳು ಮಲಗ್ತಿದ್ದ ಹಾಗೆ ನಿದ್ದೆ ಬರುತ್ತೆ. ಇನ್ನೊಂದು ಯಾರಿಗೆ ಸಾಧ್ಯ ಅಂತ ಅಂದ್ರೆ, ನನ್ನಿಂದ ಯಾರಿಗೂ ಸಹ ತಿಳಿದು ತಪ್ಪಾಗಿಲ್ಲ, ನಾನು ಯಾರಿಗೂ ಬೇಕು ಅಂತ ಹರ್ಟ್ ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಗಿಲ್ಟ್ ನಮ್ಮಲ್ಲಿ ಇಲ್ಲದೆ ಇದ್ದಾಗ ನಮಗೆ ಆಟೋಮೆಟಿಕಲಿ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಅದಕ್ಕೆ ಹೇಳೋದು, ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆ ಫಸ್ಟ್ ಥ್ಯಾಂಕ್ ಯು ಭಗವಂತ, ಇವತ್ತು ಇಷ್ಟು ಒಳ್ಳೆ ದಿನ ಕೊಟ್ಟಿದ್ಯಾ, ಥ್ಯಾಂಕ್ ಯು. ನನಗೆ ಗೊತ್ತಿರಲಿಲ್ಲ ನಾನು ಎದ್ದೇಳ್ತೀನಿ ಅಂತ. ಯಾಕೆಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ರಾತ್ರಿ ಮಲಗ್ದವರು ಬೆಳಗ್ಗೆ ಎದ್ದೇಳೋದಿಲ್ಲ, ಅಲ್ವಾ? ಬಟ್ ನಾನು ಇದ್ದಿದ್ದೀನಿ. ಸೊ ನಾನು ಧರ್ಮ ಕಾರ್ಯವನ್ನ ಮಾಡ್ಬೇಕು, ನನ್ಗೇನೋ ನನ್ನಿಂದ ಏನೋ ಒಂದು ಕೆಲಸ ಆಗ್ಬೇಕು, ಎಬ್ಸಿದ್ಯಾ, ಹಂಗಾಗಿ ಥ್ಯಾಂಕ್ ಯು. ರಾತ್ರಿ ಮಲ್ಕೋಬೇಕಾರೆ ಸಾರಿ. ಯಾಕೆ ಸಾರಿ ಕೇಳ್ಬೇಕು ಅಂತ ಅಂದ್ರೆ, ನನಗ್ ಗೊತ್ತಿತ್ತೋ ಗೊತ್ತಿಲ್ದೇನೋ ನನ್ನಿಂದ ಯಾರಿಗೋ ಹರ್ಟ್ ಆಗಿರಬಹುದು, ಅಥವಾ ಯಾರೋ ನೋವು ಅನುಭವಿಸಿರ್ಬೋದು, ಅಥವಾ ನಡಿಬೇಕಾದ್ರೆ ನನ್ನಿಂದ ಯಾವ್ದೋ ಜೀವಿಗಳಿಗೆ ನೋವಾಗಿರ್ಬೋದು, ನನಗ್ ಗೊತ್ತಿಲ್ಲ. ಅದಕ್ಕೆ ನೋಡಿ, ಬೆಳಗ್ಗೆ ಎದ್ದು ನಾವು ಹೇಳ್ತೀವಿ, ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿಂ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಮೈ. ಅಮ್ಮ ನೀನು ತುಳಿತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ. ನಮ್ಮಲ್ಲಿ ಹೇಳೋರು, ಸಂಜೆ 7 ಗಂಟೆ ಆದ್ಮೇಲೆ ಕುಣಿಬೇಡಿ, ಭೂತಾಯಿ ಮಲ್ಗಿರ್ತಾಳೆ, ಕೃಷ್ಣಂಗ್ ಹಾಳು ಕುಡಿಸ್ತಾ ಇರ್ತಾಳೆ ಅನ್ನೋರು. ಅಂದ್ರೆ ಆ ಎಷ್ಟು ಒಂದು ಸುಂದರ ಪರಿಕಲ್ಪನೆ ಅಲ್ವಾ? ನಮ್ಮಿಂದ ತೊಂದರೆ ಆಗ್ಬಾರ್ದು ಭೂತಾಯಿಗೆ ಅಂತ.
ಆ ರೀತಿ ನಾವು ಆ ನಿದ್ರಾವಸ್ಥೆಯಲ್ಲಿ ನಮಗೆ ಆ ಸ್ವಪ್ನ ಅನ್ನುವಂತಹ ವಿಸ್ಮಯ ಲೋಕವನ್ನ ಕರ್ಣಿಸ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಹಿರಿಯರು ಚಿಕ್ಕ ಮಕ್ಳಿದ್ದಾಗ ನಮ್ಗೆ ಹೇಳ್ಕೊಡ್ತಾರೆ. ರಾಮಸ್ಕಂದಂ ಹನುಮಂತ ವೈನತೇಯಂ ಭೃಕೂದರಂ ಶಯನೇಯ ಸ್ಮರೇ ನಿತ್ಯಂ ದುಃಸ್ವಪ್ನತಶ್ಚ ನಶ್ಯತಿ. ಕನ್ನ ನೀನ್ ಮಲ್ಕೊಂಡಾಗ ನಿನ್ನನ್ನ ರಾಮ, ಹನುಮ ಇವರೆಲ್ಲಾ ಕಾಪಾಡ್ತಾರೆ. ನೀನ್ ಆರಾಮಾಗಿ ನಿದ್ರೆ ಮಾಡು. ನಿನ್ಗೇನು ತೊಂದ್ರೆ ಆಗೋದಿಲ್ಲ ಅಂತ ಅಜ್ಜಿ ಕತೆ ಹೇಳ್ತಾ ಇದ್ಲು. ಆ ರೀತಿ ಇಲ್ಲೂ ಅಷ್ಟೇ. ಅಂತಹ ನಮಗೆ ಯಾವಾಗ ನನ್ನನ್ನ ರಕ್ಷಣೆ ಮಾಡೋರು ಒಬ್ರಿದಾರೆ ಅಂತ ನನಗೆ ಧೈರ್ಯ ಬರುತ್ತೆ. ಆಗ ನಾನ್ ನೆಮ್ಮದಿಯಾಗಿ ಮಲ್ಕೊಂತೀನಿ. ಈ ರೀತಿ ಆ ನಿದ್ರೆಯನ್ನ ಕೊಡುವ, ಏಕೆಂದ್ರೆ ನಿದ್ರೆ ಅನ್ನೋದು ಎಂತದು ಅಂದ್ರೆ ದಟ್ ಇಸ್ ಎ ಮೆಡಿಸನ್. ಎಲ್ಲವನ್ನ ಮರೆಸ್ಬಿಡುತ್ತೆ. ಈಗ ಯಾರಿಗೊಬ್ರಿಗೆ ತುಂಬಾ ಬೇಜಾರಾಗಿತ್ತು ಅಂತ ಅನ್ಕೊಳ್ಳಿ. ಅವ್ರು ಒಂದು ಮಲಗಿ ಎದ್ರೆ ಎಷ್ಟೋ ರಿಲ್ಯಾಕ್ಸ್ ಆಗತ್ತೆ. ಅದೇ ನಿದ್ರೆ ಬರ್ಲಿಲ್ಲ ಅಂತ ಅಂದ್ರೆ ಇಲ್ದೇ ಇರೋದೆಲ್ಲ ನೆನಪಾಗಿ ಇನ್ನು ನಾವು ಪೇಷಂಟ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಆ ದಿವ್ಯ ಔಷಧಿ ಅಂತಾನೆ ಹೇಳ್ಬೋದು. ಅಂತಹ ನಿದ್ರೆಯನ್ನ ಕೊಡುವ ಭಗವಂತನನ್ನ ಸ್ವಾಪನಃ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಸ್ವವಶಃ ಅಂತ ಅಂದ್ರೆ ಸರ್ವ ಸ್ವತಂತ್ರ ಮತ್ತು ಇನ್ನೊಬ್ಬರಿಗೆ ಅಧೀನವಲ್ಲದ ಭಗವಂತನನ್ನ ಸ್ವವಶ ಅಂತ ಹೇಳ್ತೀವಿ. ನಾವು ಭಗವಂತನಿಗೆ ಅಧೀನ, ಆದ್ರೆ ಭಗವಂತ ಯಾರಿಗೂ ಸಹ ಅಧೀನನಲ್ಲ. ಇನ್ನು ವ್ಯಾಪ್ತಿ ಅಂತ ತೆಗೆದುಕೊಂಡ್ರೆ ಎಲ್ಲೆಡೆ ವ್ಯಾಪಿಸಿರುವವನು, ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಹೃದಯದಲ್ಲಿ, ಎಲ್ಲರ ಒಳಗೆ, ಎಲ್ಲರ ಹೊರಗೆ, ಹೀಗೆ ಸರ್ವ ವ್ಯಾಪಿಯಾಗಿರುವಂತಹ ಭಗವಂತನನ್ನ ವ್ಯಾಪ್ತಿ ಅಂತ ಹೇಳ್ತೀವಿ. ನೋಡಿ, ನನ್ನ ಮನಸ್ಸಿನ ಒಳಗೆ ಭಗವಂತ ಇದ್ದಾನೆ ಅಂತ ಅಂದ್ಮೇಲೆ ನಿಮ್ಮ ಮನಸ್ಸಿನಲ್ಲೂ ಭಗವಂತ ಇದ್ದೇ ಇದ್ದಾನೆ ಅಲ್ವಾ? ಹಾಗಾಗಿ ನಾನು ಯಾಕೆ ನಿಮಗ್ ಹರ್ಟ್ ಮಾಡ್ಬೇಕು? ನಾನು ಹರ್ಟ್ ಮಾಡಿದ್ರೆ ನಿಮಗ್ ಹರ್ಟ್ ಮಾಡ್ದಂಗಲ್ಲ, ನಿಮ್ಮಲ್ಲಿರೋ ಭಗವಂತನಿಗೆ ಹರ್ಟ್ ಮಾಡ್ದಂಗಲ್ವಾ? ಇದನ್ನ ನಾನು ಸರಿಯಾಗಿ ಅರ್ಥೈಸ್ಕೊಳ್ತೀನಿ, ಆಗ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ. ನಮ್ಮ ಜೀವನವನ್ನ ಯಾರು ಹಾಳು ಮಾಡೋದಿಕ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ನನ್ನ ಹಾಗೆ ಇನ್ನೊಬ್ರು ಅಂತ ಅನ್ಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕಲಿ ನಮ್ಮ ಜೀವನ, ಅವ್ರ ಜೀವನ, ನಮ್ ದೇಶ ಎಲ್ಲವೂ ಸಹ ಸುಭಿಕ್ಷೆ ಆಗೋಗ್ಬಿಡುತ್ತೆ. ಇದಕ್ ಉದಾಹರಣೆ ರಾಮ. ಯಾಕೆ ಅಂತ ಅಂದ್ರೆ ರಾಮ, ನಾವ್ ಯಾಕೆ ರಾಮರಾಜ್ಯ ಅಂತ ಹೇಳ್ತೀವಿ ಅಂದ್ರೆ ಅವನು ಯಾರಿಗೂ ಸಹ ನೋವಾಗ್ಬಾರ್ದು ಅಂತ ಅನ್ನೋ ಮನಸ್ಥಿತಿ ಅವನದಿತ್ತು. ಅವನು ರಾಜ ಆಗಿದ್ರೂ ಸಹ ಅಥವಾ ಭಗವಂತ ಆಗಿದ್ರೂ ಸಹ ಅವನಲ್ಲಿ ಇದ್ದಿದ್ ಒಂದೇ, ನನ್ನಿಂದ ಯಾರಿಗೂ ನೋವಾಗ್ಬಾರ್ದು. ವಿನಯ ಮೂರ್ತಿ ಅಲ್ವಾ ಅವನು. ಆ ವಿನಯತೆಯಿಂದನೇ ಮಾನವನಾಗಿ ಹುಟ್ಟಿದ ಭಗವಂತ ದೈವವಾದ. ಅದೇ ರೀತಿ ನಾವು ಸಹ ಆ ಭಗವಂತನ ಅಂಶವೇ ನಮ್ಮಲ್ಲಿ ಇರೋದ್ರಿಂದ ನಾವು ಆ ರೀತಿ ಅನ್ಕೋಬೇಕು. ಇಲ್ಲ, ಅವ್ರಿಗೆ ನೋವಾಗತ್ತೆ, ಬೇಡ, ಬಿಟ್ಬಿಡಿ. ಕೆಲವರು ನೋವು ಮಾಡಕ್ಕೇ ಅಂತಾನೆ ಇರ್ತಾರೆ ಅಕ್ಕಪಕ್ಕದಲ್ಲಿ, ಬಿಟ್ಬಿಡ್ಬೇಕು ಅವ್ರನ್ನೆಲ್ಲ. ಇನ್ನು ನೈಕಾತ್ಮ ಅಂತ ತೆಗೆದುಕೊಂಡ್ರೆ ಸಾವಿರಾರು ರೂಪಗಳನ್ನ ತೊಟ್ಟವನು, ಅನಂತ ಜೀವಿಯೊಳಗೆ ಅನಂತ ರೂಪದಲ್ಲಿ ತುಂಬಿರುವ ಬಿಂದು ಸ್ವರೂಪಿ ಅಂತರ್ಯಾಮಿ ಭಗವಂತನನ್ನ ನಾವಿಲ್ಲಿ ನೈಕಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನೈಕ ಕರ್ಮಕೃತ ಅಂತ ತೆಗೆದುಕೊಂಡ್ರೆ ಸಾವಿರಾರು ಕ್ರಿಯೆಗಳನ್ನ ನಡೆಸುವವ, ಅನಂತ ಜೀವರೊಳಗೆ ಅನಂತ ರೂಪದಲ್ಲಿ ತುಂಬಿ ಅನಂತ ಕರ್ಮಗಳನ್ನ ಅನಂತ ಕಾಲದ ತನಕ ಮಾಡಿರುವ ಭಗವಂತ ನೈಕ ಕರ್ಮಕೃತ. ಅದಕ್ಕೆ ಹೇಳುದು ನಾಹಂ ಕರ್ತ ಹರಿಕರ್ತ. ಯಾಕೆಂದ್ರೆ ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ಅವನು ಮಾಡಿಸ್ತಾನೆ ಅಷ್ಟೆ. ಇನ್ನು ವತ್ಸರಹ ಅಂತ ತೆಗೆದುಕೊಂಡ್ರೆ ವತ್ಸರ ಅಂದ್ರೆ ಒಂದು ಅರ್ಥದಲ್ಲಿ ವರ್ಷ ಅನ್ನೋ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಒಂದು ಪೂರ್ಣ ವರ್ಷ ಅಂತ ಅಂದ್ರೆ 365 ದಿನಗಳು. ಅದೇ ರೀತಿ ಪೂರ್ಣವಾದ ವರ್ಷವನ್ನ ಸಂವತ್ಸರ ಅಂತ ನಾವು ಕರಿತೀವಿ. ಕಾಲ ನಿಯಮಕನಾದ ಚತುರ್ಮುಖ ಬ್ರಹ್ಮನೊಳಗೆ ಕುಳಿತು ನಿಯಮಿಸುವ ಭಗವಂತನನ್ನ ವತ್ಸರ ಅಂತ ಕರಿತೀವಿ. ವಸತ್ ಪ್ಲಸ್ ರಾ ಅಂತ ಈ ಪದವನ್ನ ಬಡಿತಾರೆ. ಯಾರು ತನ್ನ ಹೃದಯದಲ್ಲಿ ಭಗವಂತ ವಾಸವಾಗಿದ್ದಾನೆ ಎಂದು ತಿಳಿದು ನಡೆಯುತ್ತಾರೋ ಅವರಿಗೆ ಆನಂದವನ್ನ ಕೊಡುವ ಭಗವಂತ ವಸತ್ ಪ್ಲಸ್ ರಾ, ವತ್ಸರ ಭಗವಂತ. ಇನ್ನು ವತ್ಸ ಪ್ಲಸ್ ರಾ ಅಂತ ಇನ್ನೊಂದು ರೀತಿ ಒಡಿಬಹುದು. ಈ ರೀತಿ ಒಡೆದಾಗ ನಮಗೆ ಎಷ್ಟು ಸುಂದರವಾದ ಅರ್ಥ ಸಿಕ್ಕುತ್ತೆ ಅಂದ್ರೆ ಮಕ್ಕಳಂತೆ ಜೀವರನ್ನ ರಮಿಸುವ ಭಗವಂತ ವತ್ಸರ. ನಾವು ತುಂಬಾ ಸುಸ್ತಾಗೋಗಿದೆ, ನನ್ ಕೈಲಿ ಆಗ್ತಾನೆ ಇಲ್ಲ ಇವತ್ತು ಅಂತ ಅಂದಾಗ್ಲೂ ಸಹ ಯಾವುದೋ ಒಂದು ಮಗುವಿನ ಮುಖ ನೋಡಿದ ತಕ್ಷಣ ನಮ್ಮ ಮುಖದಲ್ಲಿ ಆಟೋಮೆಟಿಕ್ ಆಗಿ ನಗು ಬರುತ್ತೆ.
ಅಥವಾ ಒಬ್ಬ ತಂದೆ ಇರ್ಬೋದು, ಅಥವಾ ಇವಾಗೆಲ್ಲ ವರ್ಕಿಂಗ್ ವುಮನ್ಸ್ ತಾಯಂದ್ರು ಇದಾರೆ. ತುಂಬಾ ಕೆಲ್ಸ ಮಾಡಿ ಟಯರ್ಡ್ ಆಗಿ ಮನೆಗ್ ಬರ್ತಿದ್ದಂಗೆ ಆ ಮಗು ನಗೋದ್ ನೋಡಿದ ತಕ್ಷಣ ಅವ್ರ ಆಫೀಸ್ ಟೆನ್ಷನ್, ಆಫೀಸ್ ಏನೆಲ್ಲ ಸುಸ್ತಿರುತ್ತೆ, ಅದು ಹಂಗೆ ಮಾಯ ಆಗ್ಬಿಡತ್ತೆ. ಯಾಕೆ ಅಂದ್ರೆ ಮಕ್ಕಳಲ್ಲಿ ನಿಷ್ಕಾಮ ಪ್ರೀತಿ ಇರುತ್ತೆ. ನೋಡಿ, ನಮ್ಗೆ ಯಾಕೆ ಮಕ್ಳು ಇಷ್ಟ ಆಗ್ತಾರೆ ಅಂದ್ರೆ ಅವ್ರಿಗೆ ನಿಷ್ಕಾಮ ಪ್ರೀತಿ ಇರುತ್ತೆ. ನಾವು ಅಷ್ಟೇ ನಾವೆಲ್ಲ ಭಗವಂತನ ಮಕ್ಕಳಲ್ವಾ? ಹಾಗಾಗಿ ನಾವು ಅಷ್ಟೇ ನಿಷ್ಕಾಮ ವ್ರತವನ್ನ ಮಾಡ್ಬೇಕು. ಭಗವಂತ ನನಗೇನು ಬೇಡ. ಆ ಮಗು ಏನಾದ್ರೂ ಕೇಳುತ್ತಾ ನಿಮ್ಮತ್ರ? ಬಿಸ್ಕೆಟ್ ಬೇಕು, ಚಾಕ್ಲೇಟ್ ಬೇಕು, ಇನ್ನೊಂದ್ ಬೇಕು, ಮತ್ತೊಂದ್ ಬೇಕು ಅಂತ? ಓಡ್ ಬಂದ್ ನಿಮ್ಮನ್ನ ತಬ್ಕೊಳುತ್ತೆ. ಜಸ್ಟ್ ಲೈಕ್ ದಟ್. ನಾವು ಅಷ್ಟೇ ಭಗವಂತ ನನ್ನನ್ನ ಯಾವಾಗ ನೀನ್ ಕರ್ಕೊಂತೀಯ ಅನ್ನೋಕೆ ನಾವು ಕಾಯ್ತಾ ಇರ್ಬೇಕೇ ವಿನಃ, ಅದು ಬೇಕು, ಇದು ಬೇಕು ಅನ್ನೋ ಒಂದು ಥಾಟೇ ನಮ್ ತಲೆಗ್ ಬರ್ಬಾರ್ದು. ಇನ್ನು ವತ್ಸಲಃ ಅಂತ ತೆಗೆದುಕೊಂಡ್ರೆ ಭಗವಂತ ಪರಮ ಭಕ್ತ ವತ್ಸಲ. ತನ್ನ ಪ್ರೀತಿಗೆ ಭಕ್ತ ಜಾರಿದಾಗ, ಸಂಕಷ್ಟದಲ್ಲಿದ್ದಾಗ ತಾನೇ ಇಳಿದು ಬಂದು ಭೂಮಿಗೆ ಬರ್ತಾನೆ. ಹಾಗಾಗಿ ಭಗವಂತ ವತ್ಸಲ. ಹಲವಾರು ಕಥೆಗಳು ಹೇಳ್ಬೋದು ಇದಕ್ಕೆ. ಹಲವಾರು ಕಥೆಗಳಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ನಮ್ಮ ರಾಘವೇಂದ್ರ ಸ್ವಾಮಿಗಳಿರಬಹುದು ಅಲ್ವಾ? ಇವರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ. ಯಾರು ಕಷ್ಟಪಟ್ಟಿಲ್ಲ ಅಂತ ಹೇಳೋದಿಕ್ ಸಾಧ್ಯನೇ ಇಲ್ಲ. ಅದರಲ್ಲೂ ಕನಕದಾಸರಿಗೆ ಮಠದ ಒಳಗೆ ಹೋಗೋದಿಕ್ಕೂ ಬಿಡದ ಹಾಗೆ ಕಟ್ಟ ಹಾಕ್ಬಿಟ್ಟು ಹೊಡಿತಾ ಇರ್ತಾರೆ. ಅವ್ರು ಹೊಡಿಬೇಕಾದ್ರೂ ಕನಕದಾಸರಿಗೆ ಯಾರಿಗೂ ನೋವು ಕೊಡ್ಬೇಕು ಅನ್ನೋದಿರಲ್ಲ. ನಾನ್ ಭಗವಂತನ್ ನೋಡ್ಬೇಕು, ಭಗವಂತ ನನ್ನನ್ನು ಯಾವಾಗ ಕರೆಸ್ಕೊಂತೀಯ ಅಂತ ಅವ್ರು ಹಾಡು ಹೇಳ್ತಾ ಹೋಗ್ತಾರೆ. ಅಲ್ವಾ? ನಮ್ಮೆಲ್ರಿಗೂ ಗೊತ್ತು. ಯಾರಪ್ಪ ಈ ಭಕ್ತ ಇಷ್ಟೊಂದು ನನ್ನನ್ನ ಪ್ರೀತಿಸ್ತಾನಲ್ಲ ಅಂತ ಭಗವಂತನೇ ತಿರುಗ್ಬಿಟ್ಟು ನೋಡ್ತಾನೆ. ಅಲ್ವಾ? ಅಂದ್ರೆ ನಿನಗ್ ನಾನ್ ಬೇಕಾ? ನಾನ್ ನಿನಗ್ ಸಿಕ್ಕೇ ಸಿಗ್ತೀನಿ ಅಂತ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ಹಾಡನ್ನ ನೋಡ್ದೆ. ಮೀರಾ ಹಾಡಿರುವಂತ ಹಾಡು. ಅದ್ರಲ್ಲಿ ಒಂದು ಸ್ಟ್ಯಾಂಜಾ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ, "ಹೂಡುವೆ ಗಂಧದ ಚಿತೆಯ" ಅಂತ. ಅಂದ್ರೆ ಆ ನಾನು ಒಂದು ಚಿತೆಯನ್ನ ಹೂಡ್ತೀನಿ. ಅದ್ರ ಮಧ್ಯದಲ್ಲಿ ನಾನೇ ಕುತ್ಕೊಂಡ್ಬಿಡ್ತೀನಿ. ನೀನೇ ಅದಕ್ಕೆ ನನ್ನ ಚಿತೆಗೆ ಬೆಂಕಿ ಇಡು, ಆದ್ರೆ ಪ್ರೀತಿಯಿಂದ ಇಡು ಅಂತ ಹೇಳ್ತಾಳೆ. ಅದು ಎಷ್ಟು ಚೆನ್ನಾಗಿದೆ ಆ ಸಾಲು ಅಂದ್ರೆ, ಹೂಡುವೆ ಗಂಧದ ಚಿತೆಯ ನಡುವೆ ನಿಲ್ಲುವೆ ನಾನೇ. ಉರಿ ಸೋಕಿಸು ಪ್ರಭುವೆ ಚಿತೆಗೆ ಪ್ರೀತಿಯಿಂದ ನೀನೆ. ಅಂದ್ರೆ ನೀನು ನನ್ ಚಿತೆಗ್ ಬೆಂಕಿ ಇಡ್ತೀಯ ಅಂದ್ರೆ ಅದಕ್ಕಿಂತ ಇನ್ನೇನಿದೆ ಅಂತ. ಅಂದ್ರೆ ಅವಳಷ್ಟು ಲೀನವಾಗಿ ಹೋಗಿರ್ತಾಳೆ. ಇದ್ ನನಗ್ ಯಾಕೆ ತುಂಬಾ ಇಷ್ಟ ಆಯ್ತು ಈ ಸಾಲುಗಳು ಅಂದ್ರೆ, ಚಿತೆ ಅಂದಾಗ ನಾವು ಯಾವ ಸೌದೆ ಬೇಕಾದ್ರೂ ಇಡ್ಬೋದಿತ್ತು ಅಲ್ವಾ? ಆದ್ರೆ ಅವಳು ಹೇಳೋದೇನು? ಹೂಡುವೆ ಗಂಧದ ಚಿತೆಯ. ಗಂಧ ಅಂದ್ರೆ ಏನು? ಈಗ ಭಗವಂತ ಬಂದು ಅಪ್ಪಿ ತಪ್ಪಿ ಆ ಗಂಧದ ಚಿತೆಗೆ ಬೆಂಕಿ ಇಟ್ರೆ ಆ ಪರಿಸರ ಪೂರ್ತಿ ಪರಿಮಳದಿಂದ ತುಂಬ್ಬೇಕು. ಇಲ್ಲಿ ಆ ಗಂಧನೇ ಯಾಕೆ ಹೇಳ್ತಾರೆ ಅಂತ ಅಂದ್ರೆ, ನನ್ನ ಸತ್ಕರ್ಮಗಳಿಂದ ನಾನು ನನ್ನ ಚಿತೆಯನ್ನ ನಿರ್ಮಾಣ ಮಾಡ್ಕೊಳ್ತೀನಿ ಅಂತ. ನಾನು ಕೆಟ್ಟ ಕೆಲಸ ಮಾಡೋದಿಲ್ಲ. ನಾನು ಧರ್ಮ ಕಾರ್ಯದಲ್ಲಿರ್ತೀನಿ. ಹಾಗಾಗಿ ಒಂದೊಂದು ನಾನು ನನ್ನ ಚಿತೆಗೆ ಇಡುವಂತಹ ಒಂದೊಂದು ಆ ಕೋಲುಗಳು ಸಹ ಗಂಧದಾಗಿರುತ್ತೆ. ಹಾಗಾಗಿ ಅದಕ್ಕೆ ನೀನೇ ಇಡು ಚಿತೆಗೆ ಬೆಂಕಿ. ಆದ್ರೆ ಅದ್ ಪ್ರೀತಿಯಿಂದ ಇಡು ಅಂತ. ಅಂದ್ರೆ ಆ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಭಗವಂತ ಭೂಮಿಗಿಳಿದು ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಉದಾಹರಣೆಗಳು. ಆದ್ರೆ ಆ ಸಾಲ್ ಕೇಳಿದಾಗ ಮಾತ್ರ ನನ್ ಕಣ್ ತುಂಬಿದ್ದಂತೂ ನಿಜ. ಇನ್ನು ವತ್ಸಿ ಅಂತ ತೆಗೆದುಕೊಂಡ್ರೆ, ವತ್ಸಿ ಅಂದ್ರೆ ಅನಂತ ಸುಖವುಳ್ಳವರು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲರೂ ಸಹ ನಾವು ಅವನ ಮಕ್ಕಳೇ. ಬ್ರಹ್ಮ, ವಾಯು ಎಲ್ಲರೂ ಸಹ. ಹಾಗಾಗಿ ಇಂತಹವರನ್ನೆಲ್ಲ ಮಕ್ಕಳನ್ನಾಗಿ ಪಡೆದ ಭಗವಂತ ವತ್ಸಿ. ಏಕೆಂದ್ರೆ ಇಲ್ಲಿ ಎಕ್ಸ್ಪೆಷಲಿ ಬ್ರಹ್ಮ ಮತ್ತೆ ವಾಯುವನ್ನೇ ಉದಾಹರಣೆಯಾಗಿ ಮೊದಲು ತಗೊಳ್ತಾರೆ. ಅಂದ್ರೆ ಬ್ರಹ್ಮ ವಾಯುಗಳನ್ನ ಮಕ್ಕಳಾಗಿ ಪಡೆದ ಅಂತಾನೆ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅವ್ರು ಅಷ್ಟೊಂದು ಅವರ ಕೆಲಸದಲ್ಲಿ ನಿಸ್ಸೀಮರು ಅಂತ. ಇನ್ನು ರತ್ನಗರ್ಭ ಅಂತ ತೆಗೆದುಕೊಂಡ್ರೆ, ರತಿಯನ್ನ ತನ್ನ ಗರ್ಭದಲ್ಲಿ ಧರಿಸಿರುವವ. ಅಂದ್ರೆ ಭಗವಂತ ಆನಂದದ ಕಡಲು. ಆತನ ಆನಂದ ಆವಿರ್ಭಾವವೇ
ಈ ಪ್ರಪಂಚಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ರತ್ನ ಅಂತ ಅಂದ್ರೆ ಸಂಪತ್ತು ಅನ್ನೋ ಅರ್ಥವನ್ನು ಸಹ ಕೊಡ್ತಾ ಹೋಗುತ್ತೆ. ಈ ಪ್ರಪಂಚವೇ ಒಂದು ಮಹಾ ಸಂಪತ್ತು. ಇಂತಹ ಸಂಪತ್ತನ್ನ ತನ್ನ ಗರ್ಭದಲ್ಲಿ ಧರಿಸಿ ಆನಂದದಿಂದ ತುಂಬಿ ತುಳುಕುವ ಭಗವಂತನನ್ನ ನಾವಿಲ್ಲಿ ರತ್ನಗರ್ಭ ಅಂತ ಹೇಳ್ತೀವಿ. ಇನ್ನು ಧನೇಶ್ವರಃ ಅಂತ ಮುಂದಿನ ನಾಮವನ್ನ ತೆಗೆದುಕೊಂಡ್ರೆ ಭಗವಂತ ಸರ್ವ ಸಂಪತ್ತಿನ ಒಡೆಯ. ಇಲ್ಲಿ ಧನ ಅಂದ್ರೆ ಹಣವಿರಬಹುದು, ಜ್ಞಾನ ಇರಬಹುದು, ಭಕ್ತಿ ಇರಬಹುದು ಅಲ್ವಾ? ಇಲ್ಲಿ ನಾವು ಹಣವನ್ನೇ ನಾವು ಸಂಪತ್ತು ಅಂತ ತಗೊಳ್ಳೋದಿಕ್ ಆಗೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ನವಕೋಟಿ ನಾರಾಯಣ ಅವನತ್ರ ಅಷ್ಟೊಂದು ಕೋಟಿ ಹಣ ಇತ್ತು. ಅವಾಗ ಭಗವಂತ ಸಿಕ್ಕದ್ನಾ ಅಂತ ನೋಡೋಗಿದ್ರೆ ಖಂಡಿತ ಸಿಕ್ಲಿಲ್ಲ. ಅವನು ಅವನ ಜ್ಞಾನದಿಂದ ಅಷ್ಟನ್ನು ದಾನ ಮಾಡಿ ಪುರಂದರದಾಸರಾದ ಮೇಲೆ ಅವನಿಗೆ ಭಗವಂತ ಸಿಕ್ಕದ ಭಕ್ತಿಯಿಂದ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಸಂಪತ್ತು ಅಂದ್ರೆ ಹಣ ಅಲ್ಲ, ಜ್ಞಾನ ಇರ್ಬೋದು, ಭಕ್ತಿ ಇರ್ಬೋದು. ಎಲ್ಲಾ ಸಂಪತ್ತಿನ ಅಧಿಪತಿ ಭಗವಂತ. ಆತ ಕೊಟ್ರೆ ನಾವು ಧನಿಕರು, ಇಲ್ಲ ಅಂದ್ರೆ ಇಲ್ಲ ಅಲ್ವಾ? ಇವತ್ತು ವಾಟ್ ಎವರ್ ಇಟ್ ಈಸ್ ನಮಗೆ ಸ್ವಲ್ಪ ಸ್ವಲ್ಪ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಮಾತ್ರ ನಮಗೆ, ಇಲ್ಲಾಂದ್ರೆ ನಮ್ಮ ಹತ್ರ ಎಲ್ಲಿರ್ತಿತ್ತು. ಹಾಗಾಗಿ ಕೆಲವು ಭಗವಂತ ನಮ್ಮ ಕೈಯಲ್ಲಿ ಸಂಪೂರ್ಣ ಖಾಲಿ ಖಾಲಿ ಮಾಡ್ತಾನೆ. ಯಾಕೆ ಅಂತ ಅಂದ್ರೆ ನಮ್ಮ ಕೈನ ಖಾಲಿ ಮಾಡ್ತಾನೆ. ಯಾಕೆಂದ್ರೆ ಅದು ನಮ್ಮ ಉದ್ಧಾರ ಮಾಡೋದಿಕ್ಕೋಸ್ಕರ. ಇದನ್ನ ನಾವು ಕೃಷ್ಣಾವತಾರದಲ್ಲಿ ನೋಡಬಹುದು. ಯಾಕೆ ಅಂತ ಅಂದ್ರೆ ಅವರು ರಾಜಸೂಯ ಯಾಗವನ್ನ ಮಾಡ್ತಾರೆ. ಒಂದು ಉತ್ತಮ ಉದಾಹರಣೆ ಅಂದ್ರೆ ರಾಜಸೂಯ ಮಾಡಿದಾಗ ಇಡೀ ಪ್ರಪಂಚವನ್ನೇ ಧರ್ಮರಾಯ ಗೆದ್ದು ಬಿಡ್ತಾನೆ. ಆದ್ರೆ ಇದಾದ ಕೆಲವು ವಾರಗಳಲ್ಲೇ ಅವರು ಬರಿಗೈ ಆಗ್ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದ್ರೆ ಇದ್ರಲ್ಲಿ ಭಗವಂತ ಕೊಟ್ರೆ ಮಾತ್ರ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವಿಲ್ಲಿ ತಗೊಳ್ತಾ ಹೋಗ್ತೀವಿ. ಆತ ಕೊಟ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ಇರುವುದು ಇಲ್ಲದಿರುವುದು ಎಲ್ಲವುದೂ ಸಹ ನಮ್ಮ ಒಳಿತಿಗಾಗೆ. ಹೀಗೆ ಜ್ಞಾನ, ಭಕ್ತಿ, ಐಶ್ವರ್ಯ ಎಲ್ಲವುದರ ಈಶ್ವರ, ಎಲ್ಲಾ ಸಂಪತ್ತಿನ ಒಡೆಯನಾದ ಭಗವಂತನನ್ನ ನಾವಿಲ್ಲಿ ಧನೇಶ್ವರ ಅಂತ ನಾವಿಲ್ಲಿ ಕರೀತಾ. ಹಾಗಾಗಿ ಭಗವಂತ ನಮಗೂ ಸಹ ಆ ಜ್ಞಾನದ ಸಂಪತ್ತನ್ನ ಕೊಡ್ಲಿ. ಯಾಕೆ ಅಂದ್ರೆ ಆ ಜ್ಞಾನದ ಮೂಲಕ ನಾವು ಅವನನ್ನ ಹೋಗಿ ಸೇರಬಹುದು ಅಲ್ವಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಯಾಕೆಂದ್ರೆ ಅವನ ಜ್ಞಾನದಿಂದ ಇವತ್ ನಾವು ಅವನ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅಷ್ಟೇ. ಈ ತಿಳುವಳಿಕೆ ಹೀಗೆ ಮುಂದುವರಿಲಿ ಅಂತಲೂ ಸಹ ಭಗವಂತನನ್ನ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.